Hi, good morning students. In our last class, we have discussed some topics of Kingdom Protista. ಪ್ರೊಟಿಸ್ಟಾದಲ್ಲಿ ನಾವು ಡಿಸ್ಕಸ್ ಮಾಡಿದ ಟಾಪಿಕ್ಸ್ ಏನು ಅಂದರೆ ದಿ ಕ್ಯಾರೆಕ್ಟರ್ಸ್ ಆಫ್ ಪ್ರೊಟಿಸ್ಟಾದಲ್ಲಿ ಏನು ಕ್ಯಾರೆಕ್ಟರ್ಸ್ ಇರುತ್ತೆ. ನಾವು ಮೈನಾಗಿ ಅಲ್ಲಿ ನೋಡಿದ ಪಾಯಿಂಟ್ ಏನು ಅಂದರೆ ಯು ಕ್ಯಾರಿಯೋಟ್ ಅಂತ ಏನಾಯಿತು, ಒಂದು ಟರ್ಮ್ ಬಿಗಿನ್ ಆಯಿತು. ಓಕೆ, ಯೂನಿಸೆಲ್ಯುಲಾರ್ ಅಂತ ಟರ್ಮ್ ಇತ್ತು, ಸಾಲಿಟರಿ, ಕಲೋನಿಯಲ್, ಯು ಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್, ಲೊಕೊಮೋಟರಿ ಆರ್ಗನ್, ಸೆಕ್ಷುವಲ್ ಆ್ಯಂಡ್ ಎಸೆಕ್ಷುವಲ್ ರೀಪ್ರೊಡಕ್ಷನ್. ಇದಿಷ್ಟು ಕ್ಯಾರೆಕ್ಟರ್ಸ್ನ ಎಲ್ಲಿ ಅಬ್ಸರ್ವ್ ಮಾಡಿದ್ವಿ? ಕಿಂಗ್ಡಮ್ ಪ್ರೊಟಿಸ್ಟಾದಲ್ಲಿ ಕ್ಯಾರೆಕ್ಟರ್ಸ್ ಆಗಿ ಏನು ಮಾಡಿದ್ವಿ? ಅಬ್ಸರ್ವ್ ಮಾಡಿದ್ವಿ. ಅದೇ ಥರ ದಿ ಪ್ರೊಟಿಸ್ಟಾ ಇನ್ಕ್ಲೂಡ್ ಫಾಲೋಯಿಂಗ್ ಗ್ರೂಪ್ಸ್. ಯಾವ್ಯಾವ ಗ್ರೂಪ್ಸ್ ನಾವು ನೋಡಿದ್ದಂದರೆ ಕ್ರೈಸೋಫೈಟಾ, ಡಿನೋಫ್ಲಾಜಿಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮೋಲ್ಡ್ಸ್ ಆ್ಯಂಡ್ ಪ್ರೋಟೋಜೋವನ್ಸ್. ಇದರಲ್ಲಿ ನಾವು ಡಿಸ್ಕಸ್ ಮಾಡಿದ್ದು 3 ಟಾಪಿಕ್ಸ್. ದ 3 ಟಾಪಿಕ್ಸ್ ಆರ್: ದಿ ಫಸ್ಟ್ ಒನ್ ಈಸ್ ಕ್ರೈಸೋಫೈಟಾ, ಸೆಕೆಂಡ್ ಒನ್ ಈಸ್ ಡಿನೋಫ್ಲಾಜಿಲೇಟ್ಸ್, ಥರ್ಡ್ ಒನ್ ಈಸ್ ಯುಗ್ಲಿನಾಯ್ಡ್ಸ್. ಓಕೆ, ಈಗ ಸ್ಟೂಡೆಂಟ್ಸ್ ನಿಮಗೊಂದು ಐಡಿಯಾ ಬಂದಿದೆ, ಕ್ರೈಸೋಫೈಟ್ಸ್ ಅಂದರೆ ಯಾರು ಮೈನ್ ಮೆಂಬರ್ ಆಗಿರ್ತಾರೆ? ಕ್ರೈಸೋಫೈಟ್ಸ್ ಅಂದ ಕೂಡಲೇ ದಿ ಮೈನ್ ಮೆಂಬರ್ಸ್ ಆರ್ ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗೆ ಆರ್ ದಿ ಮೈನ್ ಮೆಂಬರ್ಸ್. ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗೆ ಆರ್ ದಿ ಮೈನ್ ಮೆಂಬರ್ಸ್ ಆಫ್ ಕ್ರೈಸೋಫೈಟ್ಸ್ ಅಂತೇಳಿ ಕರಿತೀವಿ. ಸೆಕೆಂಡ್ ಪಾಯಿಂಟ್ ಬರೆಯೋದರೆ ದಿ ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಆ್ಯಂಡ್ ಡೆಪೋಸಿಷನ್ ಆಫ್ ಯಾವುದು? ಸಿಲಿಕಾ ಡೆಪೋಸಿಷನ್ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡಿದ್ವಿ. ಯಾವಾಗ ಸಿಲಿಕಾ ಡೆಪೋಸಿಷನ್ಸ್ ಇರುತ್ತೆ, ಅಗೇನ್ ಈ ಸಿಲಿಕಾ ಡೆಪೋಸಿಷನ್ ವಿಚ್ ಗಿವ್ಸ್ ಡಯಟಮೇಷಿಯಸ್ ಅರ್ತ್. ಡಯಟಮೇಷಿಯಸ್ ಅರ್ತ್ ಅಂದರೆ ನಿಮಗೆ ಗೊತ್ತಾಗಿದೆ. ಅಗೇನ್ ಯಾವಾಗ ಸಿಲಿಕಾನ ಅಬ್ಸರ್ವ್ ಮಾಡ್ತೀವಿ ಸೆಲ್ ವಾಲಲ್ಲಿ, ಈ ಸಿಲಿಕಾ ಏನಾಗುತ್ತೆ, ಇಟ್ ಕ್ಯಾನಾಟ್ ಬಿ ಡಿಕೇಯಿಂಗ್ ದಿ ಸೆಲ್ ವಾಲು ಡಿಕೆ ಆಗಲಿಕ್ಕೆ ಬಿಡೋದಿಲ್ಲ, ಲಾಂಗ್ ಟೈಮ್ ಏನಾಗುತ್ತೆ, ಸರ್ವೈವ್ ಆಗುತ್ತೆ. ಹಾಗಾಗಿ ಇಟ್ ಫಾರ್ಮ್ಸ್ ದಿ ಡಯಟಮೇಷಿಯಸ್ ಅರ್ಥನ ಏನು ಮಾಡುತ್ತೆ, ಫಾರ್ಮ್ ಮಾಡುತ್ತೆ. ಇಟ್ ಈಸ್ ಅನ್ ಕ್ಯಾರೆಕ್ಟರ್ ಆಫ್ ಕ್ರೈಸೋಫೈಟ್ಸ್ ಅಂತೇಳಿ ಕರಿತೀವಿ. ಡಯಟಮ್ಸ್ ಆ್ಯಂಡ್ ಗೋಲ್ಡನ್ ಆಲ್ಗೆ ನೆನ್ಪಿಟ್ಕೊಳ್ಳಿ. ಸೆಕೆಂಡ್ ನೋಡಿದ್ದು ಸೆಲ್ಯುಲೋಸ್ ಆ್ಯಂಡ್ ಸಿಲಿಕಾ, ಆ್ಯಂಡ್ ಥರ್ಡ್ ಒನ್ ಈಸ್ ಡಯಟಮೇಷಿಯಸ್ ಅರ್ತ್. ಓಕೆ, ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿದ್ರೆ ಡಿನೋಫ್ಲಾಜಿಲೇಟ್ಸ್. ಡಿನೋಫ್ಲಾಜಿಲೇಟ್ಸ್ ಅಂದ್ಕೂಡಲೇ ಇಲ್ಲಿ ನಂಬರ್ ಆಫ್ ಕಲರೇಷನ್ಸ್ ಬಗ್ಗೆ ಫಸ್ಟ್ ನೋಡಿದ್ವಿ. ರೆಡ್ ಕಲರ್, ಬ್ಲೂ ಕಲರ್. ಓಕೆ, ನಂಬರ್ ಆಫ್ ಕಲರೇಷನ್ಸ್ ಇತ್ತು. ಈ ಕಲರ್ನ ಪ್ರೊಡ್ಯೂಸ್ ಮಾಡ್ತಿದ್ದು ಯಾರು? ಪಿಗ್ಮೆಂಟ್. ದಟ್ ಪಿಗ್ಮೆಂಟ್ ವಿಚ್ ಆರ್ ಪ್ರೆಸೆಂಟ್ ಇನ್ ದೇರ್ ಸೆಲ್ಲಲ್ಲಿ ಏನಾಗಿತ್ತು, ಪಿಗ್ಮೆಂಟ್ಸ್ ಇತ್ತು. ಆ ಪಿಗ್ಮೆಂಟ್ಸ್ ಏನು ಮಾಡ್ತಿತ್ತು, ಕಲರೇಷನ್ಸ್ನ ಏನು ಮಾಡ್ತಿತ್ತು, ಪ್ರೊಡ್ಯೂಸ್ ಮಾಡ್ತಿತ್ತು. ಅಗೇನ್ ಇಲ್ಲಿ ಫ್ಲಾಜೆಲೇಟ್ಸ್ ಅಂತ ಟರ್ಮ್ ಯೂಸ್ ಮಾಡಿದ್ವಿ. ಇಟ್ ಹ್ಯಾಸ್ 2 ಫ್ಲಾಜೆಲಾ. ಒನ್ ಈಸ್ ಲಾಂಗಿಟ್ಯೂಡಿನಲ್ ಫ್ಲಾಜೆಲಾ ಆ್ಯಂಡ್ ಅಂಡ್ ಒನ್ ಈಸ್ ಟ್ರಾನ್ಸ್ವರ್ಸ್ ಫ್ಲಾಜೆಲಾ ಅಂತೇಳಿ ಏನು ಮಾಡಿದ್ವಿ, ಡಿನೋಫ್ಲಾಜೆಲೇಟದಲ್ಲಿ ಸ್ಟಡಿ ಮಾಡಿದ್ವಿ. ಅದೇ ಥರ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನಾವು ಅಬ್ಸರ್ವ್ ಮಾಡಿದ್ವಿ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ರೆಡ್ ಟೈಡ್. ರೆಡ್ ಟೈಡ್ ಅಂದರೆ ಈಗ ಗೊತ್ತಾಗಿದೆ ನಿಮಗೆ. ಯಾವಾಗ ರೆಡ್ ಡಿನೋಫ್ಲಾಜಿಲೇಟ್ಸ್ಗೆ ಎಕ್ಸಾಂಪಲ್ ಗೋನಿಯೋಲಾಕ್ಸ್ ಇಸ್ ಅನ್ ಎಕ್ಸಾಂಪಲ್. ದಿ ರೆಡ್ ಡಿನೋಫ್ಲಾಜಿಲೇಟ್ಸ್ ವಿಚ್ ಅಂಡರ್ಗೋ ಎ ರ್ಯಾಪಿಡ್ ಮಲ್ಟಿಪ್ಲಿಕೇಶನ್ ಆ್ಯಂಡ್ ವಿಚ್ ಫಾರ್ಮ್ಸ್ ಎ ರೆಡ್ ಕಲರೇಷನ್. ಓಕೆ, ಯಾವಾಗ ರೆಡ್ ಕಲರೇಷನ್ಸ್ ಫಾರ್ಮೇಷನ್ ಆಗುತ್ತೆ ವಾಟರ್ ಬಾಡಿಲಿ ಅಥವಾ ಮೆರೈನ್ ಬಾಡಿಲಿ, ದಟ್ ಒನ್ ಈಸ್ ಕಾಲ್ಡ್ ರೆಡ್ ಟೈಡ್ ಅಂತೇಳಿ ನಾವೇನು ಮಾಡಿದ್ವಿ, ಇಂಡಿಕೇಟ್ ಮಾಡಿದ್ವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಒನ್, ಡಿನೋಫ್ಲಾಜಿಲೇಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಥರ್ಡ್ ಒನ್ ಡಿಸ್ಕಸ್ ಮಾಡಿದ್ದು ಯಾವುದಂದ್ರೆ ಯುಗ್ಲಿನಾಯ್ಡ್ಸ್. ಯುಗ್ಲಿನಾಯ್ಡ್ಸ್ ಅಂದ ಕೂಡ ನಮ್ಮ ಮೈಂಡಲ್ಲಿ ಫಸ್ಟ್ ಬರುವಂಥ ನೇಮ್ ಯಾವುದಂದ್ರೆ ಯುಗ್ಲಿನಾ. ಯುಗ್ಲಿನಾ ಇಸ್ ಅನ್ ಎಕ್ಸಾಂಪಲ್ ಫಾರ್ ಯುಗ್ಲಿನಾಯ್ಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವೇನು ಮಾಡ್ತೀವಿ, ಚೂಸ್ ಮಾಡ್ತೀವಿ. ಆ್ಯಂಡ್ ದೀಸ್ ಯುಗ್ಲಿನಾಯ್ಡ್ಸ್ ಆರ್ ಫ್ರೆಶ್ ವಾಟರ್ ಆ್ಯಂಡ್ ಮ್ಯಾಕ್ಸಿಮಮ್ಲಿ ಪ್ರೆಸೆಂಟ್ ಇನ್ ಸ್ಟ್ಯಾಗ್ನೆಂಟ್ ವಾಟರಲ್ಲಿ ನಾವೇನು ಮಾಡ್ತೀವಿ, ಯುಗ್ಲಿನಾಯ್ಡ್ಸ್ಗಳನ್ನ ಏನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಒಂದು ಫೀಚರ್ ಆಯಿತು. ಸೆಕೆಂಡ್ ಫೀಚರ್ ಅದೇ ಥರ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ ಲೇಯರ್ ಯಾವುದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಪೆಲಿಕಲ್ನ ನಾವೇನು ಮಾಡಿದ್ವಿ, ಅಬ್ಸರ್ವ್ ಮಾಡಿದ್ವಿ. ದಿ ಪ್ರೋಟೀನ್ ಲೇಯರ್. ಓಕೆ, ದಟ್ ಪ್ರೋಟೀನ್ ಲೇಯರ್ ಈಸ್ ಕನ್ಸಿಡರ್ ಆಸ್ ಎ ಪೆಲಿಕಲ್ ಅಂತೇಳಿ ಇಂಡಿಕೇಟ್ ಮಾಡಿದ್ವಿ. ಆ್ಯಂಡ್ ದಿಸ್ ಯುಗ್ಲಿನಾಯ್ಡ್ಸ್ ವಿಚ್ ಶೋ autotropic mode of nutrition and also heterotropic mode of nutrition. When the sunlight is present, the euglenoid which show autotropic mode of nutrition. When there is no sunlight or absence of sunlight, they show ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ನಾವೆಲ್ಲ ಅಬ್ಸರ್ವ್ ಮಾಡಿದ್ವಿ. ಯುಗ್ಲಿನಾಯ್ಡ್ಸ್ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡಿದ್ವಿ. ಈ 3 ಟಾಪಿಕ್ನ ಏನು ಮಾಡಿದ್ವಿ, ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. 3 ವರ್ಡ್ ನಿಮಗೆ ಗೊತ್ತಿದೆ, ಕ್ಯಾರೆಕ್ಟರ್ಸ್ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಫಸ್ಟ್ ಒನ್ ಕ್ರೈಸೋಫೈಟ್ಸ್, ಸೆಕೆಂಡ್ ಒನ್ ಡಿನೋಫ್ಲಾಜಿಲೇಟ್ಸ್ ಆ್ಯಂಡ್ ಥರ್ಡ್ ಒನ್ ಯುಗ್ಲಿನಾಯ್ಡ್ಸ್. ಇನ್ನು ರಿಮೈನಿಂಗ್ 2 ಟಾಪಿಕ್ ಇದೆ. ಒನ್ ಈಸ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಅಂಡ್ ಒನ್ ಈಸ್ ಪ್ರೋಟೋಜೋವನ್ಸ್. ಆ 2 ಟಾಪಿಕ್ನ ಇವತ್ತಿನ ಕ್ಲಾಸಲ್ಲಿ ಈಗ ಡಿಸ್ಕಸ್ ಮಾಡೋಣ. ಹಾಗಾದರೆ ಏನೇನು ಕ್ಯಾರೆಕ್ಟರ್ ಇದೆ? ಫಸ್ಟ್ ಈಗ ಸ್ಲೈಮ್ ಮೋಲ್ಡ್ಸ್. ಫಸ್ಟ್ ಸ್ಲೈಮ್ ಮೋಲ್ಡ್ಸ್ ಅಂದ್ಕೊಳ್ಳೆ
ಸ್ಲೈಮ್ ಮೋಲ್ಡ್ಸ್ ಆರ್ ಸ್ಯಾಪ್ರೋಫೈಟಿಕ್ ಪ್ರೋಟಿಸ್ಟ್. ಸ್ಲೈಮ್ ಮೋಲ್ಡ್ಸ್ ಆರ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟಾ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಮೋಡ್ ಆಫ್ ನ್ಯೂಟ್ರಿಷನ್ ನೋಡ್ತಾ ಸ್ಯಾಪ್ರೋಫೈಟಿಕ್ ಅಂತ ಟರ್ಮ್ ನೋಡಿದ್ದೀರ. ಸ್ಯಾಪ್ರೋಫೈಟಿಕ್ ಅಂದರೆ ದೋಸ್ ಇಂಡಿವಿಜುವಲ್ ವಿಚ್ ಆರ್ ಡೆವಲಪ್ಡ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ ಆರ್ ಲಿವ್ ಆನ್ ಡಿಕೇಯಿಂಗ್ ಆರ್ಗ್ಯಾನಿಸಮ್ ದೇ ಆರ್ ಕನ್ಸಿಡರ್ ಆಸ್ ಸ್ಯಾಪ್ರೋಫೈಟಿಕ್ ಅಂತೇಳಿ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ನೋಡಿ, ದಿ ಸ್ಲೈಮ್ ಮೋಲ್ಡ್ಸ್ ಆರ್ ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟ್. ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟಾ ಅಂತೇಳಿ ನಾವೇನು ಮಾಡ್ತೀವಿ ಕನ್ಸಿಡರ್ ಮಾಡ್ತೀವಿ. ದೇ ಆರ್ ಕಂಪ್ಲೀಟ್ಲಿ ಡೆವಲಪ್ಡ್ ಆನ್ ಡಿಕೇಯಿಂಗ್ ಮ್ಯಾಟರ್ಸ್ ಮೇಲೆ ಏನಾಗುತ್ತೆ ಡೆವಲಪ್ ಆಗುತ್ತೆ. ಇಲ್ಲಿ ನೋಡಿ ಯಾವ ಥರ ಅಂದರೆ ದೇ ಆರ್ ಡೆವಲಪ್ಡ್ ಆನ್ ಡಿಕೇಯಿಂಗ್ ಲೀಫ್ ಆರ್ ಟ್ವಿಗ್. ಡಿಕೇಯಿಂಗ್ ಲೀಫ್ ಆರ್ ಡಿಕೇಯಿಂಗ್ ಟ್ವಿಗ್ ಮೇಲೆ ಯಾರು ಡೆವಲಪ್ ಆಗ್ತಾರೆ? ಸ್ಲೈಮ್ ಮೋಲ್ಡ್ಸ್ ಏನಾಗ್ತಾರೆ ಡೆವಲಪ್ ಆಗ್ತಾರೆ. ಯಾವಾಗ ಡಿಕೇಯಿಂಗ್ ಮ್ಯಾಟರ್, ಫಾರ್ ಎಕ್ಸಾಂಪಲ್ಗೆ ನೀವು ಅಬ್ಸರ್ವ್ ಮಾಡ್ತಾ ಇದನ್ನು ಡಿಕೇಯಿಂಗ್ ಮ್ಯಾಟರ್ ಅಂತ ಕನ್ಸಿಡರ್ ಮಾಡಿ. ಈ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಯಾರು ಡೆವಲಪ್ ಆದರೂ? ಸ್ಲೈಮ್ ಮೋಲ್ಡ್ಸ್ ಏನಾಯಿತು ಡೆವಲಪ್ ಆಯಿತು. ಯಾವಾಗ ಡಿಕೇಯಿಂಗ್ ಮ್ಯಾಟರ್ ಮೇಲೆ ಸ್ಲೈಮ್ ಮೋಲ್ಡ್ಸ್ ಡೆವಲಪ್ ಆಗುತ್ತೆ, ದೇ ಅಬ್ಸಾರ್ಬ್ ದಿ ಆರ್ ಎನ್ಗಲ್ಫಿಂಗ್ ದಿ ಆರ್ಗ್ಯಾನಿಕ್ ಮ್ಯಾಟರ್ಸ್ ಆರ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ನ ಏನು ಮಾಡುತ್ತೆ ಕ್ಲೀನಾಗಿ ಅಬ್ಸರ್ವ್ ಮಾಡುತ್ತೆ ಅಥವಾ ಸ್ವ್ಯಾಲೋ ಮಾಡುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ ಆಫ್ ಸ್ಲೈಮ್ ಮೋಲ್ಡ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ಸೆಕೆಂಡ್ ಪಾಯಿಂಟ್ ಇಂಡಿಕೇಟ್ ಮಾಡ್ತಾ ದೇ ಲಿವ್ ಆನ್ decaying organic matter, live on decaying organic matter in both terrestrial and aquatic habitats. ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ಸಲ್ಲೂ ಪ್ರೆಸೆಂಟ್ ಇದೆ, ಅಕ್ವಾಟಿಕ್ ಹ್ಯಾಬಿಟ್ಯಾಟ್ಸಲ್ಲೂ ನಾವೇನು ಅಬ್ಸರ್ವ್ ಮಾಡ್ತೀವಿ ಸ್ಲೈಮ್ ಮೋಲ್ಡ್ಸ್ನ ಅಬ್ಸರ್ವ್ ಮಾಡ್ತೀವಿ. ಬಟ್ ದೇ ಆರ್ ಲಿವ್ ಆನ್ ಯಾವುದ್ರ ಮೇಲೆ ಪ್ರೆಸೆಂಟ್ ಇರುತ್ತೆ? ಡಿಕೇಯಿಂಗ್ ಮ್ಯಾಟರ್ಸ್ ಮೇಲೆ ಏನಾಗುತ್ತೆ ನಾವು ಇದನ್ನು ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಫೀಚರ್. ಈ ಸೆಕೆಂಡ್ ಫೀಚರ್ ಬೇಸಿಸ್ ಮೇಲೆ ನಾವೇನಂತ ಬರ್ದ್ವಿ? ಸ್ಲೈಮ್ ಮೋಲ್ಡ್ಸ್ ಆರ್ ಸ್ಯಾಪ್ರೋಫೈಟಿಕ್ ಅಂತೇಳಿ ಏನು ಮಾಡಿದ್ವಿ ಇಂಡಿಕೇಟ್ ಮಾಡಿದ್ವಿ. ಫಸ್ಟ್ ಒನ್ ಆಯಿತು, ಸೆಕೆಂಡ್ ಕ್ಯಾರೆಕ್ಟರ್ ಇಸ್ ಓವರ್. ಥರ್ಡ್ ಕ್ಯಾರೆಕ್ಟರ್ ನೋಡಿ, ದಿ ಥರ್ಡ್ ಕ್ಯಾರೆಕ್ಟರ್ ಈಸ್ when the favorable environmental conditions are created. ಫೇವರಬಲ್ ಮತ್ತು ಅನ್ಫೇವರಬಲ್ ಎರಡರದ್ದು ನಿಮಗೆ ಮೀನಿಂಗ್ ಗೊತ್ತಿದೆ. ಫೇವರಬಲ್ ಅಂದ್ರೇನು, ಅನ್ಫೇವರಬಲ್ ಅಂದ್ರೇನು. ಇಲ್ಲಿ ನೋಡಿ, ಅಂಡರ್ ಸೂಟಬಲ್ ಕಂಡೀಷನ್ ಆರ್ ಫೇವರಬಲ್ ಕಂಡೀಷನ್ ದೇ ಫಾರ್ ಆನ್ ಅಗ್ರಿಗೇಷನ್, ದೇ ಫಾರ್ಮ್ ಆನ್ ಅಗ್ರಿಗೇಷನ್. ಇಲ್ಲಿ ಎಮ್ ಮಿಸ್ ಆಗಿದೆ. ದೇ ಫಾರ್ಮ್ ಆನ್ ಅಗ್ರಿಗೇಷನ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಏನಾಗುತ್ತೆ ಸ್ಲೈಮ್ ಮೋಲ್ಡ್ಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಓಕೆ, ವೆನ್ ದಿ ಎನ್ವೈರ್ಮೆಂಟಲ್ ಕಂಡೀಷನ್ಸ್ ಆರ್ ಸೂಟಬಲ್, ಅಂಡರ್ ಸೂಟಬಲ್ ಎನ್ವೈರ್ಮೆಂಟಲ್ ಕಂಡೀಷನ್ ದಿಸ್ ಸ್ಲೈಮ್ ಮೋಲ್ಡ್ಸ್ ಆರ್ ಅಗ್ರಿಗೇಟ್ ಟುಗೆದರ್. ಎಲ್ಲವೂ ಏನಾಗುತ್ತೆ ಅಗ್ರಿಗೇಟ್ ಆಗುತ್ತೆ. ಅಂದರೆ ಒಂದು ಕಡೆಗೆ ಎಲ್ಲರೂ ಏನಾಗ್ತಾರೆ ಸೇರ್ಕೊಳ್ಳೋಕೆ ಶುರು ಮಾಡ್ತಾರೆ. ಅಗ್ರಿಗೇಟ್ ಟುಗೆದರ್, ಅಗ್ರಿಗೇಟ್ ಟುಗೆದರ್ ದೇ ಆರ್ ಕನ್ಸಿಡರ್ ಆಸ್ ಪ್ಲಾಸ್ಮೋಡಿಯಂ ಅಂತೇಳಿ ಏನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಪ್ಲಾಸ್ಮೋಡಿಯಂ ಅಂತ ಟರ್ಮ್ ಮತ್ತೊಂದು ಸಲ ರಿಪೀಟ್ ಆಗುತ್ತೆ, ಅಲ್ಲಿ ಅದರ ಮೀನಿಂಗ್ ಬೇರೆ ಆಗುತ್ತೆ. ಇಲ್ಲಿ ಪ್ಲಾಸ್ಮೋಡಿಯಂ ಅಂದರೆ ಅಂಡರ್ ಸೂಟಬಲ್ ಕಂಡೀಷನ್, ಯಾವಾಗ ಎನ್ವೈರ್ಮೆಂಟಲ್ ಕಂಡೀಷನ್ ಸೂಟಬಲ್ ಆಗಿರುತ್ತೆ, ಸೂಟಬಲ್ ಕಂಡೀಷನ್ ದೆ ಫಾರ್ಮ್ ಆ್ಯನ್ ಅಗ್ರಿಗೇಷನ್. ದೆ ಫಾರ್ಮ್ ಆ್ಯನ್ ಅಗ್ರಿಗೇಷನ್ ಈಸ್ ಕಾಲ್ಡ್ ಪ್ಲಾಸ್ಮೋಡಿಯಂ ಅಂತೇಳಿ ಕರಿತೀವಿ. ಯಾವಾಗ ಎಲ್ಲವೂ ಒಂದೇ ಕಡೆಗೆ ಸೇರ್ಕೊಳ್ಳೋಕೆ ಶುರುವಾಗುತ್ತೆ, ಫಾರ್ಮ್ ಆ್ಯನ್ ಅಗ್ರಿಗೇಷನ್, ದಟ್ ಒನ್ ಈಸ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಡಿಯಂ ವಿಚ್ ಮೇ ಗ್ರೋ ಆರ್ ಸ್ಪ್ರೆಡ್ ಓವರ್ ಸೆವರಲ್ ಫೀಟ್ ತನಕ ಏನಾಗುತ್ತೆ ಎಕ್ಸ್ಟೆಂಡ್ ಆಗುತ್ತೆ. ಯಾಕಂದ್ರೆ ನೋಡಿ ಎಲ್ಲ ಒಂದು ಕಡೆ ಅಗ್ರಿಗೇಟ್ ಆಗ್ತಾ ಇದ್ದಾರೆ. ಯಾವಾಗ ಅಗ್ರಿಗೇಟ್ ಆಗ್ತಿದ್ದಾರೆ ದೇ ಆರ್ ಕನ್ಸಿಡರ್ಡ್ ಆಸ್ ಎ ಪ್ಲಾಸ್ಮೋಡಿಯಂ. ಯಾವಾಗ ಅಗ್ರಿಗೇಷನ್ ಆಗುತ್ತೆ ದೇ ಗ್ರ್ಯಾಜುವಲಿ ಸ್ಪ್ರೆಡ್. ಯಾವಾಗ ಸ್ಪ್ರೆಡ್ ಆಗುತ್ತೆ ಇಟ್ ಕ್ಯಾನ್ ಬಿ ಸ್ಪ್ರೆಡ್ ಸೆವರಲ್ ಫೀಟ್ ತನಕ ಏನಾಗುತ್ತೆ ಸ್ಪ್ರೆಡ್ ಆಗುತ್ತೆ. ಇದು ಥರ್ಡ್ ಕ್ಯಾರೆಕ್ಟರ್ ಆಯಿತು. ಬಟ್ ಇದರಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೋಬೇಕಾಗಿರೋದು ಪ್ಲಾಸ್ಮೋಡಿಯಂ. ಪ್ಲಾಸ್ಮೋಡಿಯಂ ಇಸ್ ನಥಿಂಗ್ ಬಟ್ ಅಂಡರ್ ಸೂಟಬಲ್ ಕಂಡೀಷನ್ ದೇ ಫಾರ್ಮ್ ಆ್ಯನ್ ಅಗ್ರಿಗೇಷನ್. ದಟ್ ಫಾರ್ಮ್ಡ್ ಅಗ್ರಿಗೇಷನ್ ಇಸ್ ಕನ್ಸಿಡರ್ಡ್ ಆಸ್ ಪ್ಲಾಸ್ಮೋಡಿಯಂ ಅಂತೇಳಿ ಕರಿತೀವಿ. ಇದು ಒಂದು ಟರ್ಮ್ ಆಯಿತು. ನೆಕ್ಸ್ಟ್ ನೋಡಿ, ಯಾವಾಗ ಪ್ಲಾಸ್ಮೋಡಿಯಂ ಫಾರ್ಮೇಷನ್ ಆಯಿತು ಸೂಟಬಲ್ ಕಂಡೀಷನ್, ವೆನ್ ಅನ್ಫೇವರಬಲ್ ಕಂಡೀಷನ್ ಕ್ರಿಯೇಟೆಡ್. ವೆನ್ ಅನ್ಫೇವರಬಲ್ ಕಂಡೀಷನ್ಸ್ ಆರ್ ಕ್ರಿಯೇಟೆಡ್. ಅನ್ಫೇವರಬಲ್ ಕಂಡೀಷನ್ ಯಾವಾಗ ಕ್ರಿಯೇಟ್ ಆಗುತ್ತೆ ದೇ ಆರ್ ಡಿಫ್ರೆನ್ಶಿಯೇಟ್. ಎಲ್ಲವೂ ಏನಾಗುತ್ತೆ ಗ್ರ್ಯಾಜುವಲ್ ಆಗಿ ಸಪ್ರೇಟ್ ಆಗುತ್ತೆ. ಈಗ ಶುರುವಾಗಿರೋದು ಯಾವುದು ಅನ್ಫೇವರಬಲ್ ಕಂಡೀಷನ್. ವೆನ್ ದಿ ಅನ್ಫೇವರಬಲ್ ಕಂಡೀಷನ್ಸ್ ಆರ್ ಪ್ರೆಸೆಂಟ್ ದೀಸ್ ಆರ್ ಡಿಫ್ರೆನ್ಶಿಯೇಟ್. ಎಲ್ಲವೂ ಏನಾಗುತ್ತೆ ಡಿಫ್ರೆನ್ಶಿಯೇಟ್ ಆಗುತ್ತೆ. ಡಿಫ್ರೆನ್ಶಿಯೇಟ್ ಆದ ಕೂಡಲೇ ಇಟ್ ಫಾರ್ಮ್ ಎ ಫ್ರೂಟಿಂಗ್ ಬಾಡೀಸ್.
It form and fruiting bodies, that fruiting bodies contain ಸ್ಪೋರ್ಸ್. ಸ್ಪೋರ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಈಗ ಯಾವಾಗ ಅನ್ಫೇವರಬಲ್ ಎನ್ವೈರ್ಮೆಂಟಲ್ ಕಂಡೀಷನ್ ಕ್ರಿಯೇಟ್ ಆಯಿತು, ದೇ ಆರ್ ಡಿಫ್ರೆನ್ಶಿಯೇಟ್ ಆ್ಯಂಡ್ ದೇ ಹ್ಯಾಸ್ ಫ್ರೂಟಿಂಗ್ ಬಾಡೀಸ್, ದ್ಯಾಟ್ ಫ್ರೂಟಿಂಗ್ ಬಾಡೀಸ್ ಪ್ರೊಡ್ಯೂಸ್ ಏನನ್ನ ಪ್ರೊಡ್ಯೂಸ್ ಮಾಡ್ತು, ಸ್ಪೋರ್ಸ್ಗಳನ್ನ ಏನು ಮಾಡ್ತು, ಪ್ರೊಡ್ಯೂಸ್ ಮಾಡ್ತು. ಓಕೆ, ಯಾವಾಗ ಸ್ಪೋರ್ಸ್ ಎಲ್ಲ ರಿಲೀಸ್ ಆಯಿತು, ಓಕೆ, ದೀಸ್ ಸ್ಪೋರ್ಸ್ ವಿಚ್ ಹ್ಯಾಸ್ ಎ ಸ್ಟ್ರಾಂಗ್ ಕವರಿಂಗ್, ಈ ಸ್ಪೋರ್ಸ್ ಏನಾಗುತ್ತೆ, ಶೋ ಎ ಸ್ಟ್ರಾಂಗ್ ಕವರಿಂಗ್. ಈ ಸ್ಟ್ರಾಂಗ್ ಕವರಿಂಗಿಂದ ಇಟ್ ಕ್ಯಾನ್ ಸರ್ವೈವ್ ಎನಿ ಡಿಫಿಕಲ್ಟ್ ಎನ್ವೈರ್ಮೆಂಟಲ್ ಕಂಡೀಷನ್. ಯಾವುದೇ ಡಿಫಿಕಲ್ಟ್ ಎನ್ವೈರ್ಮೆಂಟಲ್ ಕಂಡೀಷನಲ್ಲಿ ರೆಸಿಸ್ಟೆಂಟ್ ಆಗಿ ಸರ್ವೈವ್ ಆಗಲಿಕ್ಕೆ ಏನಾಗುತ್ತೆ, ಈ ಕವರಿಂಗ್ ಏನು ಮಾಡುತ್ತೆ, ಸ್ಪೋರ್ಟ್ಸ್ಗೆ ಸಪೋರ್ಟ್ ಮಾಡುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿದ್ದು ಪ್ಲಾಸ್ಮೋಡಿಯಂ ಅಂದರೆ ಏನಂತ ಗೊತ್ತಾಯಿತು. ಓಕೆ, ಯಾವಾಗ ಅನ್ಫೇವರಬಲ್ ಎನ್ವೈರ್ಮೆಂಟಲ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ, ದೇ ಆರ್ ಡಿಫ್ರೆನ್ಶಿಯೇಟ್ and they forms a fruiting bodies. That fruiting bodies contain spores. That spores are covered by a strong covering. That strong covering which gives the resistant to the spores ಗೆ ಏನು ಮಾಡುತ್ತೆ, ರೆಸಿಸ್ಟೆಂಟ್ನ ಏನು ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಎಂಥ ಎನ್ವೈರ್ಮೆಂಟಲ್ ಕಂಡೀಷನ್ ಚೇಂಜಸ್ ಆದರೂ ಸರ್ವೈವ್ ಆಗಿ ಬದುಕುಳಿಲಿಕ್ಕೆ ಏನು ಮಾಡುತ್ತೆ, ಈ ಕವರಿಂಗ್ ಏನು ಮಾಡುತ್ತೆ, ಯಾರಿಗೆ ಸಪೋರ್ಟ್ ಮಾಡುತ್ತೆ, ಸ್ಪೋರ್ಟ್ಸಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಈ ಕ್ಯಾರೆಕ್ಟರ್ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಸ್ಲೈಮ್ ಮೋಲ್ಡ್ಸಲ್ಲಿ ಅಬ್ಸರ್ವ್ ಮಾಡುವಂಥ ಒನ್ ಆಫ್ ದಿ ಕ್ಯಾರೆಕ್ಟರ್ ಅಂತೇಳಿ ಕರಿತೀವಿ. ಗೊತ್ತಾಗ್ತಿದ್ದಿಲ್ಲ, ಆ ಪಾಯಿಂಟ್ ನಾನು ಇಲ್ಲಿ ಇಂಡಿಕೇಟ್ ಮಾಡಿಲ್ಲ, ಬಟ್ ನೀಟಾಗಿ ಏನು ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಲಾಸ್ಟಿಗೆ ಅಂದರೆ ಎಕ್ಸಾಂಪಲ್ ವೈಸ್ ನೋಡ್ತಾ ಹೋದರೆ ಸ್ಟಿಮೋನೆಟಿಸ್, ಫ್ಯಾಸೆರಮ್, ಆರ್ಕಿರಿಯಾ ಆರ್ ದಿ ಎಕ್ಸಾಂಪಲ್ ಫಾರ್ ಸ್ಲೈಮ್ ಮೋಲ್ಡ್ಸಿಗೆ ನಾವೇನು ಮಾಡ್ತೀವಿ, ಎಕ್ಸಾಂಪಲ್ ಆಗಿ ಚೂಸ್ ಮಾಡ್ತೀವಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಈಸ್ ದೇ ಆರ್ ಮೋಸ್ಟ್ಲಿ ಎಸೆಕ್ಷುವಲ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ರೀಪ್ರೊಡಕ್ಷನ್ ವೈಸ್ ಮೋಸ್ಟ್ಲಿ ಎಸೆಕ್ಷುವಲ್ ಅಂತ ಟರ್ಮ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಕ್ಯಾರೆಕ್ಟರ್ಸ್ ಆಫ್ ಸ್ಲೈಮ್ ಮೋಲ್ಡ್ಸ್. ತುಂಬ ಸಿಂಪಲ್ ಆಗಿದೆ, ಬಟ್ ಎಕ್ಸಾಂಪಲ್ನ ನೀಟಾಗಿ ಏನು ಮಾಡಿ ನೆನಪಲ್ಲಿ ಇಟ್ಕೊಳ್ಳಿ. ಪ್ರೊನೌನ್ಸಿಯೇಷನ್ ಸ್ವಲ್ಪ ನಿಮ್ಮ ಬಿಗಿನಿಂಗಲ್ಲಿ ಕಷ್ಟ ಆಗುತ್ತೆ, ಬಟ್ ನೆಕ್ಸ್ಟ್ ಒನ್ ಬೈ ಒನ್ ಚಾಪ್ಟರ್ ಮುಂದೆ ಹೋದಂಗೂ ಏನಾಗುತ್ತೆ, ಎಲ್ಲ ಪ್ರೊನೌನ್ಸಿಯೇಷನ್ ನಿಮಗೆ ತುಂಬ ಈಸಿ ಆಗುತ್ತೆ. ಓಕೆ, ಬಿಗಿನಿಂಗಲ್ಲಿ ಮಾತ್ರ ಬಯಾಲಜಿಯಲ್ಲಿ ಕೆಲವೊಂದು ಟರ್ಮ್ಸ್ಗಳು ಪ್ರೊನೌನ್ಸಿಯೇಷನ್ಗೆ ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ ಕೂಡಲೇ ಪ್ರತಿಯೊಂದು ನೇಮ್ ಏನಾಗುತ್ತೆ, ನಿಮಗೆ ಭಾಳ ಈಸಿಯಾಗಿ ಪ್ರೊನೌನ್ಸ್ ಮಾಡ್ಬೋದು. ಓಕೆ, ಈಗ ಸ್ಲೈಮ್ ಮೋಲ್ಡ್ಸ್ ಅಂತ ಒಂದು ಗ್ರೂಪ್ನ ಸ್ಟಡಿ ಮಾಡಿದ್ವಿ. ಸ್ಲೈಮ್ ಮೋಲ್ಡ್ಸ್ ಅಂದ್ಕೊಳ್ಳಿ ಏನೇನು ಕ್ಯಾರೆಕ್ಟರ್ಸ್ ಬರೀಬೋದು. ದ ಮೈನ್ ಬರೆಯುವಂಥ ಕ್ಯಾರೆಕ್ಟರ್ ದೇ ಆರ್, ಒಂದ್ಸಲ ರಿಪೀಟ್ ಮಾಡ್ಬೋದು, ಸ್ಯಾಪ್ರೋಫೈಟಿಕ್ ಪ್ರೊಟಿಸ್ಟಾ ಅಂತೇಳಿ ಕರಿತೀವಿ. ಸ್ಯಾಪ್ರೋಫೈಟಿಕ್ ಅಂದರೆ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ, ದೋಸ್ ವಿಚ್ ಆರ್ ಕಂಪ್ಲೀಟ್ಲಿ ಲೀವ್ ಆನ್ ಡಿಕೇಯಿಂಗ್ ಮ್ಯಾಟರ್. ಇವೇನಾಗುತ್ತೆ, ಡಿಕೇಯಿಂಗ್ ಮ್ಯಾಟರ್ಸ್ ಮೇಲೆ ಡೆವಲಪ್ ಆಗುತ್ತೆ, ಎಸ್ಪೆಷಲಿ ಸ್ಲೈಮ್ ಮೋಲ್ಡ್ಸ್ಗಳು. ಓಕೆ, ಯಾವಾಗ ಡಿಕೇಯಿಂಗ್ ಮ್ಯಾಟರ್ಸ್ ಮೇಲೆ ಡೆವಲಪ್ ಆಗುತ್ತೆ, ಅಲ್ಲಿರುವಂಥ ಆರ್ಗ್ಯಾನಿಕ್ ಮ್ಯಾಟರ್ಸ್ನೆಲ್ಲ ಏನು ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಇಟ್ಸ್ ಎನ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಈಗ ನಾವು ಸ್ಲೈಮ್ ಮೋಲ್ಡ್ಸ್ನ ಅಬ್ಸರ್ವ್ ಮಾಡ್ತಾ ಹೋದರೆ ನಾವು ಇದನ್ನು ಟೆರೆಸ್ಟ್ರಿಯಲ್ ಹ್ಯಾಬಿಟಾಟ್ಸಲ್ಲಿ ನೋಡ್ತೀವಿ, ಅಕ್ವಾಟಿಕ್ ಹ್ಯಾಬಿಟಾಟ್ಸಲ್ಲಿ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಸೆಕೆಂಡ್ ಫೀಚರ್ ಆಯಿತು. ಯಾವಾಗ ಫೇವರಬಲ್ ಕಂಡೀಷನ್ಸ್ ಇದೆ, ದೇ ಫಾರ್ಮ್ ಆ್ಯನ್ ಅಗ್ರಿಗೇಷನ್, ದಟ್ ಅಗ್ರಿಗೇಷನ್ ಈಸ್ ಕನ್ಸಿಡರ್ ಆಸ್ ಎ ಪ್ಲಾಸ್ಮೋಡಿಯಂ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದೀಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ದೇ ಶೋ ಎಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ನಾವೇನು ಮಾಡ್ತೀವಿ, ಸ್ಲೈಮ್ ಮೋಲ್ಡ್ಸಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫೀಚರ್ಸ್ ಆಫ್ ಸ್ಲೈಮ್ ಮೋಲ್ಡ್ಸ್. ಓಕೆ, ಈಗ ನೆಕ್ಸ್ಟ್ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಒನ್ ಉಳ್ಕೊಂಡಿರೋದು ಪ್ರೊಟಿಸ್ಟಾದಲ್ಲಿ, ಇಟ್ ಈಸ್ ನಥಿಂಗ್ ಬಟ್ ಪ್ರೋಟೋಜೋವನ್ಸ್. ಪ್ರೋಟೋಜೋವನ್ಸ್ ಅಂದ್ಕೊಳ್ಳೆ ನೋಡಿ, ನಾವು ಫಸ್ಟ್ ಬರ್ದಿರುವಂಥ ಕ್ಯಾರೆಕ್ಟರ್ ಏನು ಅಂದರೆ, ಆಲ್ ಪ್ರೋಟೋಜೋವನ್ಸ್ ಆರ್ ಹೆಟಿರೋಟ್ರೋಪ್ಸ್. ಆಲ್ ಪ್ರೋಟೋಜೋವನ್ಸ್ ಆರ್ ಹೆಟ್ರೋಟ್ರೋಪ್ಸ್. ಹೆಟ್ರೋಟ್ರೋಪ್ಸ್ ಅಂದರೆ ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್, ದೇ ಆರ್ ಕಾಲ್ಡ್ ಹೆಟಿರೋಟ್ರೋಪ್ಸ್ ಅಂತೇಳಿ ಕರಿತೀವಿ. ಹಾಗಾಗಿ ಫಸ್ಟ್ ಲೈನಿಂಗ್ ಮೀನಿಂಗ್ ನಿಮಗೆ ಗೊತ್ತಿದೆ. ಆಲ್ ಪ್ರೋಟೋಜೋವನ್ಸ್ ಆರ್ ಹೆಟ್ರೋಟ್ರೋಪ್ಸ್ ಆ್ಯಂಡ್ ಲಿವ್ ಆಸ್ ಪ್ರಿಡೇಟರ್ಸ್ ಆರ್ ಪ್ಯಾರಸೈಟ್ಸ್. ಪ್ರಿಡೇಟರ್ಸ್ ಅಂದರೆ ಗೊತ್ತಿದೆ, ತುಂಬ ಜನ ಸ್ಟೂಡೆಂಟ್ಸಿಗೆ ಗೊತ್ತಿದೆ, ಪ್ರೇ ಆ್ಯಂಡ್ ಪ್ರಿಡೇಟರ್ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. ಪ್ರೇ ಆ್ಯಂಡ್ ಪ್ರಿಡೇಟರ್ ರಿಲೇಷನ್ಶಿಪ್ಪಲ್ಲಿ ಸ್ನೇಕು ಮತ್ತು ರ್ಯಾಟ್ನ ಅಬ್ಸರ್ವ್ ಮಾಡ್ಬೋದು. ಅಂದರೆ ಪ್ರಿಡೇಟರ್ ಏನು ಮಾಡುತ್ತೆ, ಪ್ರೇನ ಕ್ಯಾಚ್ ಮಾಡುತ್ತೆ, ಕ್ಯಾಚ್ ಮಾಡಿ ಫೀಡ್ ಮಾಡುತ್ತೆ. ಅದನ್ನು ನಾವೇನಂತೀವಿ ಅಂದರೆ ಕ್ಯಾರೆಕ್ಟರ್ಸ್ ಆಫ್ ಪ್ರಿಡೇಟರ್ಸ್ ಅಂತೇಳಿ ಕರಿತೀವಿ. ಈಗ ಸ್ನೇಕು ಮತ್ತು ರ್ಯಾಟ್ನ ಅಬ್ಸರ್ವ್ ಮಾಡ್ತಾ ಸ್ನೇಕ್ ಏನು ಮಾಡುತ್ತೆ, ಯಾರನ್ನ ಕ್ಯಾಚ್ ಮಾಡುತ್ತೆ, ರ್ಯಾಟ್ನ ಕ್ಯಾಚ್ ಮಾಡಿ ಏನು ಮಾಡುತ್ತೆ, ಫೀಡ್ ಮಾಡುತ್ತೆ. ಗೊತ್ತಾಗ್ತಿದೆಯಲ್ಲ, ಇಲ್ಲಿ ಸ್ನೇಕ್ ಏನಾಯಿತು, ಪ್ರಿಡೇಟರ್ ಆಯಿತು. ಅದೇ ಥರ ರ್ಯಾಟ್ ಏನಾಯಿತು, ಪ್ರೇ ಆಯಿತು. ದಟ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಪ್ರಿಡೇಟರ್ ಆ್ಯಂಡ್ ಪ್ರೇ ರಿಲೇಷನ್ಶಿಪ್ ಅಂತೇಳಿ ಕರಿತೀವಿ. ಇಲ್ಲಿ ನೋಡಿ,
ದಿ ಪ್ರೋಟೋಸೋವನ್ಸ್ ಆರ್ ಪ್ರಿಡೇಟರ್ಸ್, ಅಂದರೆ ಇಲ್ಲಿ ಸಣ್ಣ ಪುಟ್ಟವನ್ನ ಏನು ಮಾಡುತ್ತೆ, ಕ್ಯಾಚ್ ಮಾಡುತ್ತೆ, ಗೊತ್ತಾಗ್ತಿದೆಯಲ್ಲ. ಹಾಗಾಗಿ ನಾವು ಅದನ್ನು ಪ್ರಿಡೇಟರ್ಸ್ ಅಂತೇಳಿ ಕರಿತೀವಿ. ಆರ್ ಪ್ಯಾರಾಸೈಟ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಪ್ಯಾರಾಸೈಟ್ಸ್ ಅಂದರೆ ನಿಮಗೆ ಗೊತ್ತಿದೆ, ದೋಸ್ ಆರ್ಗ್ಯಾನಿಸಮ್ ವಿಚ್ ಇಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್, ಇಟ್ ಮೇ ಬಿ ಫುಡ್, ಶೆಲ್ಟರ್ ಆರ್ ಎನಿ ಅದರ್ ಪರ್ಪಸ್, ದೇ ಆರ್ ಕಾಲ್ಡ್ ಪ್ಯಾರಾಸೈಟ್ಸ್ ಅಂತ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಒನ್. ಕ್ಲೀನಾಗಿ ನೋಡ್ಕೊಳ್ಳಿ. ಆಲ್ ಪ್ರೋಟೋಸೋವನ್ಸ್ ಆರ್ ಹೆಟೆರೋಟ್ರೋಪ್ಸ್ ಆ್ಯಂಡ್ ಲಿವ್ ಆಸ್ ಪ್ರಿಡೇಟರ್ಸ್ ಆರ್ ಪ್ಯಾರಾಸೈಟ್ಸ್. ಈಗ ಸೆಕೆಂಡ್ ಒನ್ ನೋಡಿದರೆ, ದೇ ಆರ್ ಬಿಲೀವ್ಡ್ ಟು ಬಿ primitive relatives of animals. They are considered as the primitive relatives of the animals. Primitive relatives of animals ಅಂತ ನಾವು ಯಾರನ್ನ ಕನ್ಸಿಡರ್ ಮಾಡ್ತೀವಿ, ಪ್ರೋಟೋಸೋವನ್ಸ್ ನಾವೇನು ಮಾಡ್ತೀವಿ, ಕನ್ಸಿಡರ್ ಮಾಡ್ತೀವಿ. ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್, ದೇ ಆರ್ 4 ಮೇಜರ್ ಗ್ರೂಪ್ಸ್ ಆಫ್ ಪ್ರೋಟೋಸೋವನ್ಸ್. ಪ್ರೋಟೋಸೋವನ್ಸ್ ಅಲ್ಲಿ ನಾವೇನು ಮಾಡ್ತೀವಿ, 4 ಮೇಜರ್ ಗ್ರೂಪ್ಸ್ನ ಇಲ್ಲಿ ಇಂಡಿಕೇಟ್ ಮಾಡಿದ್ದೀವಿ. ಈ 4 ಮೇಜರ್ ಗ್ರೂಪ್ಸ್ನ ನಾವು ಯಾವ ಬೇಸಿಸ್ ಮೇಲೆ ಕ್ಲಾಸಿಫೈ ಮಾಡಿದ್ದು ಅಂದರೆ, ಆನ್ ದಿ ಬೇಸಿಸ್ ಆಫ್ ಲೋಕೋಮೋಟರಿ ಸ್ಟ್ರಕ್ಚರ್. On the basis of locomotor structure, the protozoans are classified into 4 categories again ಮಾಡಿದ್ವಿ, ಕ್ಲಾಸಿಫೈ ಮಾಡಿದ್ವಿ. ಆ 4 categories ಯಾವ್ದು ಅಂದರೆ, ಫಸ್ಟ್ ಒನ್ ಅಮೀಬಾಯ್ಡ್ ಪ್ರೋಟೋಸೋವನ್ಸ್, ಸೆಕೆಂಡ್ ಒನ್ ಫ್ಲಾಜೆಲೇಟೆಡ್ ಪ್ರೋಟೋಸೋವನ್ಸ್, ಥರ್ಡ್ ಒನ್ ಸೀಲಿಯೇಟೆಡ್ ಪ್ರೋಟೋಸೋವನ್, ಫೋರ್ತ್ ಒನ್ ಸ್ಪೋರೋಸೋವನ್ಸ್ ಅಂತೇಳಿ ಕರಿತೀವಿ. ಕ್ಲೀನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಆನ್ ದಿ ಬೇಸಿಸ್ ಆಫ್ locomotor structure, the protozoans are classified into 4 types: amoeboid protozoans, flagellated protozoans, ciliated protozoans and sporozoans ಅಂತಲ್ಲಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇದರಲ್ಲಿ ಈಗ ಒನ್ ಬೈ ಒನ್ ಸ್ಟಡಿ ಮಾಡೋಣ. ದಿ ಫಸ್ಟ್ ಒನ್ ಈಸ್ ಅಮೀಬಾಯ್ಡ್ ಪ್ರೋಟೋಸೋವನ್ಸ್. ಓಕೆ, ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಂತ ಕೂಡಲೇ ಲಿವ್ ಇನ್ ಫ್ರೆಶ್ ವಾಟರ್, ಮೀನಿಂಗ್ ನಿಮಗೆ ಗೊತ್ತಿದೆ, ಫ್ರೆಶ್ ವಾಟರ್ ಆರ್ ಸೀ ವಾಟರ್ ಆರ್ ಸಮ್ ಟೈಮ್ ವಿಚ್ ಆರ್ ಪ್ರೆಸೆಂಟ್ ಇನ್ ಮಾಯ್ಸ್ಟ್ ಸಾಯಿಲಲ್ಲಿ ನಾವೇನು ಮಾಡ್ತೀವಿ, ಯಾರನ್ನ ಅಬ್ಸರ್ವ್ ಮಾಡ್ತೀವಿ, ಅಮೀಬಾಯ್ಡ್ ಪ್ರೋಟೋಸೋನ್ಸ್ನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಒನ್ ಆಯಿತು. ಫ್ರೆಶ್ ವಾಟರ್ ಬೇಕಾದ್ರೂ ಇರ್ಬೋದು, ಅಥವಾ ಸಿ ವಾಟರ್ ಬೇಕಾದ್ರೂ ಇರ್ಬೋದು, ಆರ್ ಸಮ್ ಟೈಮ್ ಸಾಯಿಲ್ ಆರ್ ಮಾಯ್ಸ್ಟಿ ಪ್ಲೇಸಸ್ಸಲ್ಲೂ ನಾವೇನು ಮಾಡ್ತೀವಿ, ಇದನ್ನು ಅಬ್ಸರ್ವ್ ಮಾಡ್ತೀವಿ. ಇದು ಫಸ್ಟ್ ಫೀಚರ್ ಆಯಿತು ಯಾರ್ದು, ಅಮೀಬಾಯ್ಡ್ ಪ್ರೋಟೋಸೋವನ್ಸ್. ಇದು ಸೆಕೆಂಡ್ ಒನ್ ಕ್ಯಾರೆಕ್ಟರ್ ಅಬ್ಸರ್ವ್ ಮಾಡಿದ್ರೆ, ದೇ ಮೂವ್ ಆ್ಯಂಡ್ ಕ್ಯಾಪ್ಚರ್ their prey by putting out pseudopodia as in amoeba. ಇಲ್ಲಿ ನೋಡಿ, ಎಕ್ಸಾಂಪಲ್ ಆಗಿ ಈ ಕ್ಯಾರೆಕ್ಟರ್ ನೋಡೋಕ್ಕಿಂತ ಮುಂಚೆ ಈಗ ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಂದ ಕೂಡಲೇ ನಮಗೆ ನೆನಪಾಗುವಂಥ 2 ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಒನ್ ಈಸ್ ಅಮೀಬಾ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಎಂಟಮೀಬಾ ಅಂತೇಳಿ ಕರಿತೀವಿ. ಅಮೀಬಾ ಅಂದರೆ ಎಲ್ಲರಿಗೂ ಹೆಸರು ನೆನಪಿದೆ ಅಥವಾ ಎಲ್ಲರಿಗೂ ಹೆಸರು ಗೊತ್ತಿದೆ, ಆ್ಯಂಡ್ ಸೆಕೆಂಡ್ ಒನ್ ಎಂಟಮೀಬಾ. ಅಮೀಬಾ ಆ್ಯಂಡ್ ಎಂಟಮೀಬಾ ಆರ್ ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಅಮೀಬಾಯ್ಡ್ ಪ್ರೋಟೋಸೋನ್ಸ್ಗೆ ಎಕ್ಸಾಂಪಲ್ ಆಗಿ ತಗೋಬಹುದು. ಓಕೆ, ಈಗ ಎಂಟಮೀಬಾ ಅಂದ್ಕೊಳ್ಳೆ ತುಂಬ ಜನ ಕೇಳಿರ್ತೀರ, ಎಂಟಮೀಬಾ ಹಿಸ್ಟೋಲಿಟಿಕಾ, ಇಟ್ ಈಸ್ ಅನ್ ಸೈಂಟಿಫಿಕ್ ನೇಮ್ ಆಫ್ ಎಂಟಮೀಬಾ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ದಿಸ್ ಎಂಟಮೀಬಾ ಹಿಸ್ಟೋಲಿಟಿಕಾ ವಿಚ್ ಆಕ್ಟ್ ಆಸ್ ಎ ಪ್ಯಾರಾಸೈಟ್. ನಮ್ಮ ಬಾಡಿಲಿ ಏನಾಗುತ್ತೆ, ಪ್ಯಾರಾಸೈಟ್ ಥರ ಏನು ಮಾಡುತ್ತೆ ಅಥವಾ ಪ್ಯಾಥೋಜನ್ ಥರ ಏನು ಮಾಡುತ್ತೆ, ಆಕ್ಟಿವಿಟಿನ ಮಾಡುತ್ತೆ. ಆ್ಯಂಡ್ ವಿಚ್ ಕಾಸಸ್ ದಿ, ಏನನ್ನ ಕಾಸ್ ಮಾಡುತ್ತೆ ಅಂದರೆ ಅಮೀಬಿಕ್ ಡಿಸೆಂಟ್ರಿನ ಏನು ಮಾಡುತ್ತೆ, ಕಾಸ್ ಮಾಡುತ್ತೆ. ಅಮೀಬಿಕ್ ಡಿಸೆಂಟ್ರಿನ ಕಾಸ್ ಮಾಡುವಂಥ ಪ್ರೋಟೋಸೋವಾ ಯಾವುದು, ಇಟ್ ಈಸ್ ನಥಿಂಗ್ ಬಟ್ ಎಂಟಮೀಬಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ, ಪಾಯಿಂಟ್ ಅಬ್ಸರ್ವ್ ಮಾಡ್ತಾ ನಾವು ಫಸ್ಟ್ ಸ್ಟಡಿ ಮಾಡ್ತಿರೋದು ಯಾವುದು, ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಂತೇಳಿ. ಅಮೀಬಾಯ್ಡ್ ಪ್ರೋಟೋಸೋವನ್ಸ್ ಅಲ್ಲಿ ದಿ ಮೈನ್ ಲೋಕೋಮೋಟರಿ ಆರ್ಗನ್ ಈಸ್ ಯಾರು ಲೋಕೋಮೋಟರಿ ಆರ್ಗನ್, ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಫಾರ್ ಎಕ್ಸಾಂಪಲ್, ಅಮೀಬಾದು ಡಯಾಗ್ರಾಮ್ ಬರ್ರಿ. ಯಾವಾಗ ಅಮೀಬಾ ಡಯಾಗ್ರಾಮ್ನ ಇಂಡಿಕೇಟ್ ಮಾಡ್ತೀರಾ, ಇಲ್ಲಿ ನೋಡಿ, ನಿಮಗೆ ಇದನ್ನ ಸೂಡೋಪೋಡಿಯಾ ಅಂತೇಳಿ ಏನು ಮಾಡ್ತೀವಿ, ನೇಮ್ ಮಾಡ್ತೀರಿ. ಓಕೆ, ಇಲ್ಲಿ ನೋಡಿ, ಸೂಡೋಪೋಡಿಯಾ ಇಸ್ ಅನ್ ಲೋಕೋಮೋಟರಿ ಆರ್ಗನ್. ಯಾಕಂದ್ರೆ ನಾವಿಲ್ಲಿ ಕ್ಲಾಸಿಫೈ ಮಾಡಿದ್ದೆ ಲೋಕೋಮೋಟರಿ ಆರ್ಗನ್ ಬೇಸಿಸ್ ಮೇಲೆ. ಹಾಗಾಗಿ ದಿ ಸೂಡೋಪೋಡಿಯಾ ಅಂದರೆ ಸೂಡೋಪೋಡಿಯಾನ ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ದಿ ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಫಸ್ಟ್ ನೋಡಿ, ದೆ ಮೂವ್ ಅಂದರೆ ಮೂವ್ಮೆಂಟಿಗೆ ಯಾವುದು ಸಪೋರ್ಟ್ ಮಾಡುತ್ತೆ, ದೇ ಆರ್ ಕನ್ಸಿಡರ್ ಆಸ್ ಎ ಲೋಕೋಮೋಟರಿ ಆರ್ಗನ್ ಅಂತೇಳಿ ಕರಿತೀವಿ. ದೆ ಮೂವ್ ಆ್ಯಂಡ್ ಕ್ಯಾಪ್ಚರ್ ದೇರ್ ಪ್ರೇ ಬೈ ಪುಟ್ಟಿಂಗ್ ಔಟ್ ಸೂಡೋಪೋಡಿಯಾ. ಏನು ಮಾಡುತ್ತೆ, ಸೂಡೋಪೋಡಿಯಾನ ಹೊರಗಡೆ ತಗೊಬರುತ್ತೆ. ಅಗೇನ್ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಮೂಮೆಂಟಿಗೆ ಏನು ಮಾಡುತ್ತೆ, ಸೂಡೋಪೋಡಿಯಾನ ಯೂಸ್ ಮಾಡುತ್ತೆ. ಫಸ್ಟ್ ಒನ್ ಆಯಿತು. ಅದೇ ಥರ ಪ್ರೇನ ಕ್ಯಾಚ್ ಮಾಡೋಕ್ಕೂ ಸಹ ಯಾವುದನ್ನು ಯೂಸ್ ಮಾಡುತ್ತೆ, ಸೂಡೋಪೋಡಿಯನ್ನು ನಾವೇನು ಮಾಡ್ತೀವಿ, ಅಬ್ಸರ್ವ್ ಮಾಡ್ತೀವಿ. ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ನ ಇಂಡಿಕೇಟ್ ಮಾಡ್ತೀವಿ ಅಂದರೆ ಅಮೀಬಾ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಕರಿತೀವಿ. ಪಾಯಿಂಟ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನು ಪಾಯಿಂಟ್ ಮೈನ್ ಆಗಿರೋದು ಅಂದರೆ ಮೂಮೆಂಟಿಗೆ, ಅದೇ ಥರ ಫುಡ್ನ ಕ್ಯಾಚ್ ಮಾಡೋಕ್ಕೆ ಸಪೋರ್ಟ್ ಮಾಡ್ತಾ ಇರೋದು ಯಾರು, ಇಟ್ ಈಸ್ ನಥಿಂಗ್ ಬಟ್ ಸೂಡೋಪೋಡಿಯಾ.
ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಅಲ್ಲಿ ದಿ ಲೋಕೋಮೋಟರಿ ಆರ್ಗನ್ ಈಸ್ ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ದಟ್ ಸೂಡೋಪೋಡಿಯಾ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಮೂವ್ಮೆಂಟ್ ಅಂಡ್ ಆಲ್ಸೋ ವಿಚ್ ಇಸ್ ಹೆಲ್ಪ್ಫುಲ್ ಫಾರ್ ಕ್ಯಾಪ್ಚರಿಂಗ್ ದಿ ಪ್ರೇನ ಕ್ಯಾಚ್ ಮಾಡೋಕ್ಕೂ ಸಹ ಯಾರು ಸಪೋರ್ಟ್ ಮಾಡ್ತಾರೆ? ಸೂಡೋಪೋಡಿಯಾ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಇದು ಸೆಕೆಂಡ್ ಕ್ಯಾರೆಕ್ಟರ್ ಆಯಿತು. ಬಟ್ ಇಲ್ಲಿ ನೋಡಿ, ಇದಕ್ಕೆ ಎಕ್ಸಾಂಪಲ್ ಆಗಿ ನಾವು ಯಾರನ್ನ ಇಂಡಿಕೇಟ್ ಮಾಡಿದ್ದೀವಿ? ಅಮೀಬಾ ಇಸ್ ಅನ್ ಎಕ್ಸಾಂಪಲ್. ಅಮೀಬಾ ಇಸ್ ಅನ್ ಎಕ್ಸಾಂಪಲ್ ಆಗಿ ಚೂಸ್ ಮಾಡಿದ್ದೀವಿ. ಹಾಗೆ ನೋಡಿ ಪಾಯಿಂಟ್ ಕಂಟಿನ್ಯೂ ಆಗುತ್ತೆ. ಮೆರೈನ್ ಫಾರ್ಮ್ಸ್ ಹ್ಯಾವ್ ಸಿಲಿಕಾ ಶೆಲ್. ಅಂದರೆ ಇದರಲ್ಲಿ ನಾವಾಗಲೇ ಹೇಳಿದ್ವಿ, ಕೆಲವೊಂದು ಫ್ರೆಶ್ ವಾಟರ್ ಫಾರ್ಮ್ ಇದೆ, ಯಾವುದು ಮೆರೈನ್ ವಾಟರ್ ಫಾರ್ಮ್ ಇದೆ. ಆ ಮೆರೈನ್ ವಾಟರ್ ಫಾರ್ಮಿನ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಯಾವ ಥರ ಅಂದರೆ, ದ ಮೆರೈನ್ ಫಾರ್ಮ್ಸ್ ಹ್ಯಾವ್ ಸಿಲಿಕಾ ಶೆಲ್ ಆನ್ ದರ್ ಸರ್ಫೇಸ್. ಅದರ ಬಾಡಿಯ ಸರ್ಫೇಸ್ ಮೇಲೆ ಏನಾಗುತ್ತೆ? ವಿ ಹ್ಯಾವ್ ಟು ಸಿ ದಿ ಸಿಲಿಕಾ ಶೆಲ್ಗಳನ್ನ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ವ್ಯಾನ್ ದಿ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಪ್ರೆಸೆಂಟ್ ಇನ್ ದಿ ಮೆರೈನ್ ಬಾಡಿ. ಮೆರೈನ್ ಬಾಡಿಲಿದ್ದಾಗ ನೋಡಿ, ವಿಚ್ ಇಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ಯಾವುದರಿಂದ ಕವರ್ ಆಗಿರುತ್ತೆ? ಸಿಲಿಕಾ ಶೆಲ್ಲಿಂದ ಕವರ್ ಆಗಿರುತ್ತೆ. ಒಂದು ಪಾಯಿಂಟ್ ಆಯಿತು. ನೆಕ್ಸ್ಟ್ ಅದೇ ಥರ ಸಮ್ ಆಫ್ ದೆಮ್ ಸಚ್ ಆಸ್ ಎಂಟಮೀಬಾ ಆರ್ ಪ್ಯಾರಾಸೈಟ್ಸ್. ಅಂದರೆ ಆಲ್ರೆಡಿ ನಾನು ಹೇಳಿದೆ, ಎಂಟಮೀಬಾ ಹಿಸ್ಟೋಲಿಟಿಕಾ ವಿಚ್ ಕಾಸಸ್ ದಿ ಏನ ಕಾಸ್ ಮಾಡುತ್ತೆ? ಅಮೀಬಿಕ್ ಡಿಸೆಂಟ್ರಿನ ಕಾಸ್ ಮಾಡುತ್ತೆ. ಆ್ಯಂಡ್ ವಿಚ್ ಆ್ಯಕ್ಟ್ ಆಸ್ ಎ ಪ್ಯಾರಾಸೈಟ್ ಥರ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ಓಕೆ, ದಿಸ್ ಇಸ್ ಅಬೌಟ್ ದಿ ಕ್ಯಾರೆಕ್ಟರ್ ಆಫ್ ಅಮೀಬಾಯ್ಡ್ ಪ್ರೋಟೋಜೋನ್ಸ್. ಇದರಲ್ಲಿ ಮೇಯ್ನಾಗಿ ನೆನಪಲ್ಲಿ ಇಟ್ಕೋಬೇಕಾಗಿರೋ ಪಾಯಿಂಟ್ ಅಂದರೆ, ದಿ ಲೋಕೋಮೋಟರಿ ಆರ್ಗನ್ ಈಸ್ ಸೂಡೋಪೋಡಿಯಾ. ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಓಕೆ, ಈಗ ಸೆಕೆಂಡ್ ಒನ್ ನೋಡೋಣ. ದಿ ಸೆಕೆಂಡ್ ಒನ್ ಈಸ್ ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್. ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ಅಂದ್ಕೊಳ್ಳಿ ಕ್ಯಾರೆಕ್ಟರ್ಸ್ಗಿಂತ ಫಸ್ಟ್ ನೋಡ್ಬಿಡೋಣ. ಈಗ ಅಮೀಬಾಯ್ಡ್ ಮುಗೀತು. ಅಮೀಬಾಯ್ಡಲ್ಲಿ ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ಅಂದ್ಕೊಳ್ಳಿ, ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ಅಲ್ಲಿ ಲೋಕೋಮೋಟರಿ ಆರ್ಗನ್ ಯಾರು? ಫ್ಲಾಜೆಲಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಫ್ಲಾಜೆಲಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಫ್ಲಾಜೆಲೇಟೆಡ್ ಪ್ರೋಟೋಜೋನ್ಸ್ ಅಂತ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಟ್ರಿಪೋನೋಸೋಮ ಬರೀತಾರೆ ಅಂದರೆ ಏನು ಈ ಸ್ಟ್ರಕ್ಚರ್ ಕಾಣಿಸುತ್ತೆ? ದಟ್ ಸ್ಟ್ರಕ್ಚರ್ ಈಸ್ ಕನ್ಸಿಡರ್ ಆಸ್ ಎ ಫ್ಲಾಜೆಲಾ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಫ್ಲಾಜೆಲಾನ ಯೂಸ್ ಮಾಡ್ಕೊಂಡು ಏನಾಗುತ್ತೆ? ಇದು ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಆಗುತ್ತೆ. ದಟ್ಸ್ ವೈ ದಟ್ ಕನ್ಸಿಡರ್ ಆಸ್ ಎ ಫ್ಲಾಜೆಲೇಟೆಡ್ ಪ್ರೋಟೋಜೋನ್ಸ್ ಅಂತೇಳಿ ನಾವೇನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ದಿ ಲೋಕೋಮೋಟರಿ ಆರ್ಗನ್ ಈಸ್ ಫ್ಲಾಜೆಲಾ. ಹಾಗಾದ್ರೆ ನೋಡಿ ಫರ್ದರ್ ಪಾಯಿಂಟು, ದಿ ಮೆಂಬರ್ಸ್ ಆರ್ ಫ್ರೀ ಲಿವಿಂಗ್. ಮೆಂಬರ್ಸ್ ಆರ್ ಫ್ರೀ ಲಿವಿಂಗ್ ಆರ್ ಪ್ಯಾರಾಸೈಟಿಕ್. ಗೊತ್ತಿದೆ, ಫ್ರೀ ಆಗಿರುತ್ತೆ, ಫ್ರೀ ಲಿವಿಂಗ್ ಅಂತೇಳಿ ಕರಿತೀವಿ. ಆ್ಯಂಡ್ ಆರ್ ಸಮ್ ಟೈಮ್ ಪ್ಯಾರಾಸೈಟಿಕ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಪ್ಯಾರಾಸೈಟಿಕ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಿದೆ. ಇದು ಫಸ್ಟ್ ಒನ್ ಆಯಿತು. ಸೆಕೆಂಡ್ ಕ್ಯಾರೆಕ್ಟರ್ ಆಲ್ರೆಡಿ ನಾನು ಹೇಳಿದ್ದೀನಿ, ದೇ ಹ್ಯಾವ್ ಫ್ಲಾಜೆಲಾ. ಫ್ಲಾಜೆಲಾ ಪ್ರೆಸೆಂಟ್ ಇರೋದ್ರಿಂದನೇ ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಫ್ಲಾಜೆಲೇಟೆಡ್ ಪ್ರೋಟೋಜೋನ್ಸ್. ದಟ್ ಫ್ಲಾಜೆಲಾ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಲೋಕೋಮೋಷನ್ ಆರ್ ಮೂಮೆಂಟಿಗೆ ಏನು ಮಾಡುತ್ತೆ? ಸಪೋರ್ಟ್ ಮಾಡುತ್ತೆ. ಇದು ಸೆಕೆಂಡ್ ಒನ್ ಆಯಿತು. ಥರ್ಡ್ ಒನ್ ನೀಟಾಗಿ ಅಬ್ಸರ್ವ್ ಮಾಡಿ. ಇದರಲ್ಲಿ ಏನು ಫ್ಲಾಜೆಲೇಟೆಡ್ ಅಂದ್ವಿ, ಪ್ಯಾರಾಸೈಟಿಕ್ ಫಾರ್ಮ್ಸ್ ಪ್ರೆಸೆಂಟ್ ಇದೆ. ಅದರಲ್ಲಿ ಒಂದು ಎಕ್ಸಾಂಪಲ್ ಮಾತ್ರ ಚೂಸ್ ಮಾಡಿದ್ದೀನಿ. ಪ್ಯಾರಾಸೈಟಿಕ್ ಫಾರ್ಮಿಗೆ ಚೂಸ್ ಮಾಡಿರೋ ಎಕ್ಸಾಂಪಲ್ ಇಟ್ ಈಸ್ ನಥಿಂಗ್ ಬಟ್ ಟ್ರಿಪ್ಯಾನೋಸೋಮಾ. ಟ್ರಿಪ್ಯಾನೋಸೋಮಾ ಇಟ್ ಈಸ್ ಕಮ್ಮಿಂಗ್ ಅಂಡರ್ ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಇಟ್ ಈಸ್ ಕಂಪ್ಲೀಟ್ಲಿ ಪ್ಯಾರಾಸೈಟಿಕ್ ಫಾರ್ಮ್. ಪ್ಯಾರಾಸೈಟಿಕ್ ಫಾರ್ಮ್ ಆಗಿರುತ್ತೆ ಅಂದರೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರುತ್ತೆ. ಆ್ಯಂಡ್ ಇಟ್ ಕಾಸಸ್ ಡಿಸೀಸಸ್. ಡಿಸೀಸ್ನ ಕಾಸ್ ಮಾಡುತ್ತೆ. ಸಚ್ ಎ ಡಿಸೀಸ್ ಕಾಲ್ಡ್ ಸ್ಲೀಪಿಂಗ್ ಸಿಕ್ನೆಸ್. ಸ್ಲೀಪಿಂಗ್ ಸಿಕ್ನೆಸ್ ಅಂತ ಒಂದು ಡಿಸೀಸ್ನ ಏನು ಮಾಡುತ್ತೆ? ಕಾಸ್ ಮಾಡುತ್ತೆ. ಓಕೆ, ಸ್ಲೀಪಿಂಗ್ ಸಿಕ್ನೆಸ್ ಡಿಸೀಸ್ ವಾಸ್ ಕಾಸ್ಡ್ ಬೈ ಯಾವ ಪ್ಯಾಥೋಜನ್? ಟ್ರಿಪ್ಯಾನೋಸೋಮಾ ಅನ್ನೋ ಒಂದು ಪ್ಯಾಥೋಜನ್ ಏನು ಮಾಡುತ್ತೆ? ಸ್ಲೀಪಿಂಗ್ ಸಿಕ್ನೆಸ್ ಅನ್ನೋ ಒಂದು ಡಿಸೀಸ್ನ ಕಾಸ್ ಮಾಡುತ್ತೆ. ಆ್ಯಂಡ್ ದಿಸ್ ಟ್ರಿಪ್ಯಾನೋಸೋಮಾ ವಿಚ್ ಇಸ್ ಕಮಿಂಗ್ ಅಂಡರ್ ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ಅಲ್ಲಿ ಎಕ್ಸಾಂಪಲ್ ಆಗಿ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ಪಾಯಿಂಟ್ನ ನೀಟಾಗಿ ಕ್ಯಾಚ್ ಮಾಡಿ. ಏನು ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್ ಇದೆ, ದೇ ಆರ್ ಪ್ಯಾರಾಸೈಟಿಕ್ ಫಾರ್ಮ್. ಪ್ಯಾರಾಸೈಟಿಕ್ ಫಾರ್ಮಲ್ಲಿ ಒಂದು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ, ದಟ್ ಈಸ್ ಟ್ರಿಪ್ಯಾನೋಸೋಮಾ. ದಟ್ ಟ್ರಿಪ್ಯಾನೋಸೋಮಾ ವಿಚ್ ಕಾಸ್ ಡಿಸೀಸ್, ದಟ್ ಡಿಸೀಸ್ ನೇಮ್ ಈಸ್ ಸ್ಲೀಪಿಂಗ್ ಸಿಕ್ನೆಸ್. ಸ್ಲೀಪಿಂಗ್ ಸಿಕ್ನೆಸ್ ಅಂದ್ಕೊಳ್ಳಿ ಏನು ಸಿಂಪ್ಟಮ್ಸ್ ನೋಡೋದಂದರೆ, ಒನ್ ಈಸ್ ಹೆಡೇಕ್, ಫೀವರ್, ಮಸಲ್ ಪೈನ್ ಆ್ಯಂಡ್ ನರ್ವ್ ಡಿಸಾರ್ಡರ್ಸ್ ಆ್ಯಂಡ್ ಆಲ್ಸೋ ಸ್ಲೀಪಿಂಗ್ ಆರ್ ಸ್ಲೀಪ್ ಡಿಸಾರ್ಡರ್ಸ್ನ ನಾವೇನು ಮಾಡ್ತೀವಿ? ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಸ್ಲೀಪಿಂಗ್ ಸಿಕ್ನೆಸ್ ಅಂತೇಳಿ ಏನು ಮಾಡ್ತೀವಿ? ಇಂಡಿಕೇಟ್ ಮಾಡ್ತೀವಿ. ಇದೊಂದು ಪಾಯಿಂಟ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಸ್ಲೀಪಿಂಗ್ ಸಿಕ್ನೆಸ್ ವಾಸ್ ಕಾಸ್ಡ್ ಬೈ ದಿ ಪ್ರೋಟೋಜೋವಾ ಇಸ್ ನಥಿಂಗ್ ಬಟ್ ಟ್ರಿಪ್ಯಾನೋಸೋಮಾ ಏನು ಮಾಡುತ್ತೆ? ಈ ಡಿಸೀಸ್ನ ಏನು ಮಾಡುತ್ತೆ? ಕಾಸ್ ಮಾಡುತ್ತೆ. ಓಕೆ, ಇದು ಸೆಕೆಂಡ್ ಒನ್ ಆಯಿತು, ಫ್ಲಾಜಿಲೇಟೆಡ್ ಪ್ರೋಟೋಜೋವನ್. ನೆಕ್ಸ್ಟ್ ಥರ್ಡ್ ಒನ್ ಸೀಲಿಯೇಟೆಡ್ ಪ್ರೋಟೋಜೋವನ್ಸ್. ಸೀಲಿಯೇಟೆಡ್ ಪ್ರೋಟೋಜೋವನ್ಸ್ ಅಂದ್ಕೂಡಲೇ
ದೇ ಆರ್ ಅಕ್ವಾಟಿಕ್. ದೇ ಆರ್ ಕಂಪ್ಲೀಟ್ಲಿ ಅಕ್ವಾಟಿಕ್, ದೇರ್ ಇಸ್ ನೋ ಟೆರೆಸ್ಟ್ರಿಯಲ್ ಫಾರ್ಮ್. ಕಂಪ್ಲೀಟಾಗಿ ಏನಾಗುತ್ತೆ, ಅಕ್ವಾಟಿಕ್ ಆಗಿರುತ್ತೆ, ಅಂದರೆ ವಾಟರ್ ಬಾಡಿಯಲ್ಲಿ ಏನಾಗುತ್ತೆ, ನಾವು ಕಂಪ್ಲೀಟಾಗಿ ಇದನ್ನು ಅಬ್ಸರ್ವ್ ಮಾಡ್ತೀವಿ. ದಟ್ಸ್ ವೈ ದರ್ ಕನ್ಸಿಡರ್ ಆಸ್ ಎ ಅಕ್ವಾಟಿಕ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಆಲ್ ದಿ ಸೀಲಿಯೇಟೆಡ್ ಪ್ರೊಟೋಜೋನ್ಸ್ ಆರ್ ಅಕ್ವಾಟಿಕ್. ಬಟ್ ಇಲ್ಲಿ ನಾವು ಮೇಯ್ನಾಗಿ ಬರೆಯುವಂಥ ಕ್ಯಾರೆಕ್ಟರ್ ಏನು ಅಂದರೆ, ಇದರಲ್ಲಿ ಲೋಕೋಮೋಟರಿ ಆರ್ಗನ್ ಯಾವುದು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಸೀಲಿಯಾ ಈಸ್ ದಿ ಲೋಕೋಮೋಟರಿ ಆರ್ಗನ್. ಸೀಲಿಯಾ ಇಸ್ ಕನ್ಸಿಡರ್ ಆಸ್ ಎ ಲೋಕೋಮೋಟರಿ ಆರ್ಗನ್ ಆಗಿ ಏನಂತ ನಾವು ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ 3 ಆಯಿತು. ಫಸ್ಟ್ ಒನ್ ಅಮೀಬಾಯ್ಡ್ ಪ್ರೋಟೋಜೋನ್ಸ್ ಅಲ್ಲಿ ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಫ್ಲಾಜೆಲೇಟೆಡ್ ಪ್ರೋಟೋಜೋನ್ಸ್ ಅಲ್ಲಿ ಫ್ಲಾಜೆಲಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಅದೇ ಥರ ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಅಲ್ಲಿ ಲೋಕೋಮೋಟರಿ ಆರ್ಗನ್ ಯಾವುದು, ಸೀಲಿಯಾ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಪ್ಯಾರಾಮೀಷಿಯಂ ಇಸ್ ಎನ್ ಎಕ್ಸಾಂಪಲ್ ಫಾರ್ ಸೀಲಿಯೇಟೆಡ್ ಪ್ರೋಟೋಜೋನ್. ಈಗ ಪ್ಯಾರಾಮೀಷಿಯಂ ಒಂದು ಡಯಾಗ್ರಾಮ್ ಹಾಕ್ತೀರಾ ಅಂದರೆ, ಓಕೆ, ಪ್ಯಾರಾಮೀಷಿಯಂ. ಓಕೆ, ಈ ಪ್ಯಾರಾಮೀಷಿಯಂ ಅಬ್ಸರ್ವ್ ಮಾಡ್ತಾ ಹೋದರೆ ಇಲ್ಲಿ ಏನು ಸ್ಟ್ರಕ್ಚರ್ ಕಾಣಿಸ್ತಿದೆ, ಈ ಸ್ಟ್ರಕ್ಚರ್ನ ನಾವೇನಂತ ಕರಿತೀವಿ ಅಂದರೆ ಸೀಲಿಯಾ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಸೀಲಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್. ಇಲ್ಲಿ ಏನು ಕಾಣಿಸ್ತಿದೆ ಈ ಸೀಲಿಯಾ ಏನಾಗುತ್ತೆ, ಪ್ಯಾರಾಮೀಷಿಯಂನ ಮೂಮೆಂಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ ಆಸ್ ಎ ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀವಿ. ಇಲ್ಲಿ ನೋಡಿ ಪಾಯಿಂಟು, ಆಕ್ಟಿವ್ಲಿ ಮೂವಿಂಗ್ ಆರ್ಗ್ಯಾನಿಸಮ್ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಥೌಸಂಡ್ಸ್ ಆಫ್ ಸೀಲಿಯಾ. ಪ್ರೆಸೆನ್ಸ್ ಆಫ್ ಥೌಸಂಡ್ಸ್ ಆಫ್ ಸೀಲಿಯಾ ಏನಾಗುತ್ತೆ, ಪ್ರೆಸೆಂಟ್ ಇದೆ. ದಟ್ ಥೌಸಂಡ್ಸ್ ಆಫ್ ಸೀಲಿಯಾ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಮೂಮೆಂಟಿಗೆ ಏನು ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ದಟ್ ಈಸ್ ಅನ್ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಅಂತೇಳಿ ನಾವೇನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಬಟ್ ಆಲ್ ದಿ ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಆರ್ ಅಕ್ವಾಟಿಕ್ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. 2 ಪಾಯಿಂಟ್ಸ್ ಆಯ್ತು. ಥರ್ಡ್ ಪಾಯಿಂಟ್ ನೋಡಿ, ದೇ ಹ್ಯಾವ್ ಕ್ಯಾವಿಟಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ದೇ ಹ್ಯಾವ್ ಕ್ಯಾವಿಟಿ is also called, ಏನಂತ ಇಂಡಿಕೇಟ್ ಮಾಡ್ತೀವಿ, is also called gullet ಅಂತೇಳಿ ಏನು ಮಾಡ್ತೀವಿ, ಯೂಸ್ ಮಾಡ್ತೀವಿ. they have cavity or gullet that opens to the outside of the cell structure. ಔಟ್ಸೈಡಿಗೆ ಸ್ಮಾಲ್ ಓಪನಿಂಗ್ ಇರುತ್ತೆ ಔಟರ್ ಸರ್ಫೇಸಿಗೆ, ದಟ್ ಒನ್ ಇಸ್ ಕಾಲ್ಡ್ ಗಲ್ಲೆಟ್ ಅಂತೇಳಿ ನಾವೇನು ಮಾಡ್ತೀವಿ, ಟರ್ಮ್ನ ಯೂಸ್ ಮಾಡ್ತೀವಿ. ಈ ಗಲ್ಲೆಟ್ ಅನ್ನೋ ಒಂದು ಕ್ಯಾರೆಕ್ಟರ್ ನಾವೆಲ್ಲಿ ಯೂಸ್ ಮಾಡ್ತೀವಿ, ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಎಲ್ಲ ಅಬ್ಸರ್ವ್ ಮಾಡುವಂಥ ಫೀಚರ್. ಅಂದರೆ ಎಲ್ಲಿ ಗಲ್ಲೆಟ್ ಇದೆ ನೋಡ್ಕೊಳ್ಳಿ. ಗಲ್ಲೆಟ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದೇ ಹ್ಯಾವ್ ಕ್ಯಾವಿಟಿ. ದೇ ಹ್ಯಾವ್ ಕ್ಯಾವಿಟಿ ಇಸ್ ಕಾಲ್ಡ್ ಗಲ್ಲೆಟ್ ದಟ್ ಓಪನ್ಸ್ ಟು ದಿ ಔಟ್ಸೈಡ್. ದಟ್ ಓಪನ್ಸ್ ಟು ದಿ ಔಟ್ಸೈಡ್ ಆಫ್ ದಿ ಸೆಲ್ ಸರ್ಫೇಸ್. ಸೆಲ್ ಸರ್ಫೇಸ್ ಮೇಲೆ ಒಂದು ಸ್ಮಾಲ್ ಓಪನಿಂಗ್ ಕಾಣಿಸ್ತಾ ಇದೆ. ಆ ಕ್ಯಾವಿಟಿನ ನಾವೇನಂತ ಕರಿತೀವಿ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಗಲ್ಲೆಟ್ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ದಿಸ್ ಇಸ್ ಅಬೌಟ್ ದಿ ಥರ್ಡ್ ಪ್ರೋಟೋಜೋವಾ, ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಅಂತೇಳಿ ಏನು ಮಾಡ್ತೀವಿ, ಟರ್ಮ್ ಯೂಸ್ ಮಾಡ್ತೀವಿ. ಓಕೆ, ಹಾಗಾದರೆ ಲಾಸ್ಟ್ ಒನ್ ನೋಡಿದರೆ ಇಟ್ ಈಸ್ ನಥಿಂಗ್ ಬಟ್ ಸ್ಪೋರೋಜೋವನ್ಸ್. ಲಾಸ್ಟ್ ಒನ್ ಯಾವುದು, ಪ್ರೋಟೋಜೋನ್ಸ್ ಅಲ್ಲಿ ಸ್ಪೋರೋಜೋನ್ಸ್. ಇಲ್ಲಿ ನೋಡಿ ಪಾಯಿಂಟು, ಲೋಕೋಮೋಟರಿ ಆರ್ಗನ್ಸ್ ಆರ್ ಆಬ್ಸೆಂಟ್. ಇದರಲ್ಲಿ ಲೋಕೋಮೋಟರಿ ಆರ್ಗನ್ಸ್ ಇರೋದಿಲ್ಲ. ಬಟ್ 3 ಪ್ರೀವಿಯಸ್ ಸ್ಟಡಿ ಮಾಡಿದ್ವಿ. ಯಾವ್ದ್ಯಾವುದು, ಅಮೀಬಾಯ್ಡ್ ಲೋಕೋಮೋಟರಿ ಆರ್ಗನ್ ಯಾವುದು, ಸೂಡೋಪೋಡಿಯಾ. ಫ್ಲಾಜೆಲೇಟೆಡ್ ಲೋಕೋಮೋಟರಿ ಆರ್ಗನ್, ಫ್ಲಾಜೆಲಾ. ciliated locomotory organ, cilia. But in sporozoans there is no locomotory organ. Locomotory organ is completely absent. That's why they are considered as a sporozoans anta ನಾವು ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. They are parasitic in nature. They are parasitic in nature. ಕಂಪ್ಲೀಟ್ ಆಗಿ ನಾವು ಇದನ್ನ ಪ್ಯಾರಾಸೈಟಿಕ್ ನೇಚರ್ ಅಂತ ಕನ್ಸಿಡರ್ ಮಾಡ್ತೀವಿ. ಪ್ಯಾರಾಸೈಟಿಕ್ ಅಂದರೆ ನಿಮಗೆ ಮೀನಿಂಗ್ ಗೊತ್ತಾಗಿದೆ. ಇಟ್ ಈಸ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಅದರ್ ಆರ್ಗ್ಯಾನಿಸಮ್ ಫಾರ್ ಫುಡ್, ಶೆಲ್ಟರ್ ಆರ್ ಎನಿ ಅದರ್ ಪರ್ಪಸ್. ದೇ ಆರ್ ಕನ್ಸಿಡರ್ ಆಸ್ ಎ ಪ್ಯಾರಾಸೈಟಿಕ್ ಮೂಡ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಇಟ್ ಈಸ್ ಅನ್ ಫೀಚರ್ ಆಫ್ ಸ್ಪೋರೋಸೋನ್ಸ್. 2 ಫೀಚರ್ನ ಇಂಡಿಕೇಟ್ ಮಾಡಿದ್ರ, ದೆರ್ ಈಸ್ ನೋ ಲೋಕೋಮೋಟರಿ ಆರ್ಗನ್ ಆ್ಯಂಡ್ ದೇ ಶೋ ಪ್ಯಾರಾಸೈಟಿಕ್ ಇನ್ ನೇಚರ್ ಅಂತೇಳಿ ಕ್ಯಾರೆಕ್ಟರ್ ಇಂಡಿಕೇಟ್ ಮಾಡಿದ್ವಿ. ದಿ ಬೆಸ್ಟ್ ಎಕ್ಸಾಂಪಲ್ ಪ್ಲಾಸ್ಮೋಡಿಯಂ ಆ್ಯಂಡ್ ಮೊನೋಸಿಸ್ಟಿಸ್ ಆರ್ ದಿ ಎಕ್ಸಾಂಪಲ್ ಫಾರ್ ಸ್ಪೋರೋಜೋನ್ಸ್. ಸ್ಪೋರೋಜೋನ್ಸ್ಗೆ ನಂಬರ್ ಆಫ್ ಎಕ್ಸಾಂಪಲ್ ಹಾಕ್ಬೋದು. ಇಲ್ಲಿ ಚೂಸ್ ಮಾಡಿರುವಂಥ 2 ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒನ್ ಈಸ್ ಪ್ಲಾಸ್ಮೋಡಿಯಂ ಆ್ಯಂಡ್ ಅನದರ್ ಒನ್ ಈಸ್ ಮೊನೋಸಿಸ್ಟಿಸ್ ಅಂತೇಳಿ ಏನು ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ಬಟ್ ಇದರಲ್ಲಿ ನಿಮಗೆ ಪ್ಲಾಸ್ಮೋಡಿಯಂ ಬಗ್ಗೆ ಐಡಿಯಾ ಇದೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಅಂತೇಳಿ ಕರಿತೀವಿ. ದಿ ಪ್ಲಾಸ್ಮೋಡಿಯಂ ಈಸ್ ಆಲ್ಸೋ ಕಾಲ್ಡ್ ಏನಂತ ಕರಿತೀವಿ,
ಮಲೇರಿಯಲ್ ಪ್ಯಾರಾಸೈಟ್ ಅಂತೇಳಿ ಕರಿತೀವಿ. ನಮ್ಮಲ್ಲೇನು ಮಲೇರಿಯಲ್ ಫೀವರ್ ಅಪಿಯರ್ ಆಗುತ್ತೆ, ಆ ಮಲೇರಿಯಲ್ ಫೀವರ್ನ ಕಾಸ್ ಮಾಡುವಂಥ ಪ್ಯಾಥೋಜನ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮೋಡಿಯಂ. ಏನು ಮಾಡುತ್ತೆ? ಈ ಡಿಸೀಸ್ನ ಕಾಸ್ ಮಾಡುತ್ತೆ. ಈ ಪ್ಲಾಸ್ಮೋಡಿಯಂ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ with the help of two hosts. One is human body and another one is ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ಪ್ಲಾಸ್ಮೋಡಿಯಂ ನೋಡಿ ತನ್ನ ಲೈಫ್ ಸೈಕಲ್ನ ಕಂಪ್ಲೀಟ್ ಮಾಡಬೇಕಂದ್ರೆ ಎರಡು ಹೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಹ್ಯೂಮನ್ ಬಾಡಿ ಆ್ಯಂಡ್ ಅನದರ್ ಒನ್ ಇಸ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ. ದಟ್ ಫೀಮೇಲ್ ಅನಾಫಿಲಸ್ ಮಸ್ಕಿಟೋ ವಿಚ್ ಆ್ಯಕ್ಟ್ ಆಸ್ ಎ ವೆಕ್ಟರ್, ಅಂದರೆ ಡಿಸೀಸ್ನ ಸ್ಪ್ರೆಡ್ ಮಾಡುವಂಥ ಏಜೆಂಟ್ ಥರ ಏನು ಮಾಡುತ್ತೆ? ಆ್ಯಕ್ಟ್ ಮಾಡುತ್ತೆ. ಈ ಕ್ಯಾರೆಕ್ಟರ್ನ ನಾವೆಲ್ಲ ಅಬ್ಸರ್ವ್ ಮಾಡ್ತೀವಿ ಅಂದರೆ ಪ್ಲಾಸ್ಮೋಡಿಯಮಲ್ಲಿ ಅಬ್ಸರ್ವ್ ಮಾಡ್ತೀವಿ. ಅಂದರೆ ಇಲ್ಲಿ ಸಿಕ್ಕಿದ ಇನ್ಫಾರ್ಮೇಷನ್ ಅಂದರೆ ಪ್ಲಾಸ್ಮೋಡಿಯಮಿಂದ ಲೈಫ್ ಸೈಕಲು, ಕ್ಯಾರೆಕ್ಟರ್ಸು ಇವೆಲ್ಲವೂ ನೀವೇನು ಮಾಡ್ತೀರಾ? ಸೆಕೆಂಡ್ ಪಿ ಯು ಸಿಲಿ ಸ್ಟಡಿ ಮಾಡ್ತೀರಾ. ಬಟ್ ಇಲ್ಲಿ ಸ್ಪೋರೋಜೋನ್ಸಲ್ಲಿ ಪ್ಲಾಸ್ಮೋಡಿಯಂ ಆಸ್ ಎ ಎಕ್ಸಾಂಪಲ್ ಆಗಿ ಚೂಸ್ ಮಾಡಿದ್ವಿ. ಬಟ್ ನಮಗೆ ಮಲೇರಿಯಾ ಡಿಸೀಸ್ನ ಕಾಸ್ ಮಾಡುವಂಥ ಪ್ಯಾಥೋಜನ್ ಯಾವುದು? ಇಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮೋಡಿಯಂ. ಏನು ಮಾಡುತ್ತೆ? ಡಿಸೀಸ್ನ ಕಾಸ್ ಮಾಡುತ್ತೆ. ದಿ ಪ್ಲಾಸ್ಮೋಡಿಯಂ ಇಸ್ ಅನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸ್ಪೋರೋಜೋನ್ಸ್ಗೆ ನಾವು ತಗೊಳ್ಳುವಂಥ ಬೆಸ್ಟ್ ಎಕ್ಸಾಂಪಲ್ ಅಂತೇಳಿ ಏನು ಮಾಡ್ತೀವಿ? ಕನ್ಸಿಡರ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ದಿ ಫೋರ್ತ್ ಕ್ಯಾಟಗರಿ, ಇಟ್ ಈಸ್ ಸ್ಪೋರೋಜೋನ್ಸ್. ಓಕೆ, ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಎರಡು ಟಾಪಿಕ್. ಒನ್ ಈಸ್ ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಪ್ರೋಟೋಜೋನ್ಸ್. ಓವರ್ ಆಲ್ ನಾವು ಪ್ರೋಟೋಜೋನ್ಸಲ್ಲಿ ಸ್ಟಡಿ ಮಾಡಿದ ಗ್ರೂಪ್ಸ್ ಯಾವ್ದು? ಆಲ್ರೆಡಿ ಸ್ಟೂಡೆಂಟ್ಸ್ ನಿಮಗೆ ಗೊತ್ತಿದೆ. ಒನ್ ಈಸ್ ಕ್ರೈಸೋಫೈಟಾ, ಸೆಕೆಂಡ್ ಒನ್ ಈಸ್ ಡಿನೋಫ್ಲಾಜೆಲೇಟಾ, ಥರ್ಡ್ ಒನ್ ಯುಗ್ಲಿನಾಯ್ಡ್, ಫೋರ್ತ್ ಒನ್ ಈಸ್ ಸ್ಲೈಮ್ ಮೋಲ್ಡ್ಸ್. ಸ್ಲೈಮ್ ಮೋಲ್ಡ್ಸ್ ಅಂದ್ಕೊಳ್ಳೆ ಸ್ಯಾಪ್ರೋಫೈಟಿಕ್ ಪ್ರೋಟೋಜೋನ್ಸ್ ಅಂತೇಳಿ ಇಂಡಿಕೇಟ್ ಮಾಡ್ತೀರಾ. ನಂಬರ್ ಆಫ್ ಕ್ಯಾರೆಕ್ಟರ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ಥರ ಲಾಸ್ಟ್ ನೋಡಿದ್ದು ಪ್ರೋಟೋಜೋನ್ಸ್. ಆನ್ ದಿ ಬೇಸಿಸ್ ಆಫ್ ಲೋಕೋಮೋಟರಿ ಆರ್ಗನ್, ದ ಪ್ರೋಟೋಜೋನ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 categories: ಅಮೀಬಾಯ್ಡ್ ಪ್ರೋಟೋಜೋನ್ಸ್, ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸ್, ಸೀಲಿಯೇಟೆಡ್ ಪ್ರೋಟೋಜೋನ್ಸ್ ಆ್ಯಂಡ್ ಸ್ಪೋರೋಜೋನ್ಸ್. ಇದರಲ್ಲಿ ನೀವು ಮೇಯ್ನಾಗಿ ನೆನ್ಪಿಟ್ಕೋಬೇಕಾಗಿರೋ ಪಾಯಿಂಟ್ ಏನು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಲೋಕೋಮೋಟರಿ ಸ್ಟ್ರಕ್ಚರ್. ಅಮೀಬಾಯ್ಡ್ ಪ್ರೋಟೋಜೋನ್ಸಲ್ಲಿ ಸೂಡೋಪೋಡಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್, ಫ್ಲಾಜಿಲೇಟೆಡ್ ಪ್ರೋಟೋಜೋನ್ಸಲ್ಲಿ ಫ್ಲಾಜೆಲಾ ಇಸ್ ದಿ ಲೋಕೋಮೋಟರಿ ಆರ್ಗನ್, ಸೀಲಿಯೇಟೆಡ್ ಪ್ರೋಟೋಜೋನ್ಸಲ್ಲಿ ಸೀಲಿಯಾ ಇಸ್ ದಿ ಲೋಕೋಮೋಟರಿ ಆರ್ಗನ್, ಆ್ಯಂಡ್ ಇನ್ ಸ್ಪೋರೋಜೋನ್ಸ್ there is no locomotory organ. Okay, this is about the main concepts of protista. ಪ್ರೊಟಿಸ್ಟಾದಲ್ಲಿ ನಾವು ಮೇಯ್ನ್ ಆಗಿ ಇದುವರೆಗೂ ಅಬ್ಸರ್ವ್ ಮಾಡಿದ್ದು ಕ್ರೈಸೋಫೈಟಾ, ಡಿನೋಫ್ಲಾಜೆಲೇಟ್ಸ್, ಯುಗ್ಲಿನಾಯ್ಡ್ಸ್, ಸ್ಲೈಮ್ ಮೋಲ್ಡ್ಸ್ ಆ್ಯಂಡ್ ಲಾಸ್ಟ್ ಒನ್ ಈಸ್ ಪ್ರೋಟೋಜೋನ್ಸ್. ನೀಟಾಗಿ ಪಾಯಿಂಟ್ಸ್ಗಳನ್ನ ಕ್ಯಾಚ್ ಮಾಡಿ, ನೀಟಾಗಿ ನೋಟ್ಸಲ್ಲಿ ಮೆನ್ಷನ್ ಮಾಡಿ. ಪ್ರತಿಯೊಂದು ಕ್ಯಾರೆಕ್ಟರ್ ಭಾಳ ಇಂಪಾರ್ಟೆಂಟು. ಎಕ್ಸಾಂಪಲ್ಸ್ಗಳನ್ನೆಲ್ಲ ಏನು ಮಾಡಿ ನೀಟಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.